Right. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಸಾಯಂಕಾಲಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಅದ್ಭುತವಾದಂತಹ ಒಂದು ಪ್ರೆಸೆಂಟೇಷನ್ ಅನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಇದ್ದೀನಿ. ಹಾಗಾಗಿ ಯಾವುದೇ ಡಿಲೇ ಇಲ್ಲದೆ ನಿಮ್ಮ ಮುಂದೆ ನಾನು ಒಂದು PPT ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಒಂದು ಪ್ರೆಸೆಂಟೇಷನ್ ಸ್ಲೈಡ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸ್ನೇಹಿತರೆ, ಥ್ಯಾಂಕ್ ಯು ಸರ್. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಿರುವಂತಹ ಒಂದು ಆರ್ಗನೈಸೇಷನ್ ಹೆಸರು ಬಂದ್ಬಿಟ್ಟು ಇಂಡಸ್ ವಿವಾ. ಏನಿದೆ ಇಂಡಸ್ ವಿವಾ ಅಂತ ಮಾತಾಡೋದಕ್ಕಿಂತ ಮೊದಲು ನಾನು ನಿಮ್ಮ ಮುಂದೆ ಒಂದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಬರ್ಟ್ ಟಿ ಕಿಯೋಸಕಿ ಎಂಬಂತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ಬಹಳಷ್ಟು ಪುಸ್ತಕಗಳ ಸಿರೀಸ್ ಅನ್ನು ಬರೆದಿರುವಂತವರು. ಮೊದಲ ಪುಸ್ತಕ ಅವರು ಬರೆದಿರುವಂತದ್ದು ರಿಚ್ ಡ್ಯಾಡ್ ಪುವರ್ ಡ್ಯಾಡ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಭೂಮಿಯಲ್ಲಿ 4 ರೀತಿಯಲ್ಲಿ ದುಡ್ಡು ಮಾಡಕ್ ಸಾಧ್ಯ ಇದೆ ಅಂತೆ. ಒಂದು ಬಂದ್ಬಿಟ್ಟು ಎಂಪ್ಲಾಯ್, ಅಂದ್ರೆ ನಾವು ನಮ್ಮ ಇನ್ಕಮ್ಗೋಸ್ಕರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥದ್ದು, ಅಥವಾ ಯಾರೋ ಒಬ್ರು ನಮಗೆ ನೌಕರಿ ಕೊಟ್ಬಿಟ್ಟು ಅದಕ್ಕೆ ಅನುಗುಣವಾದ ಸ್ಯಾಲರಿ ಕೊಡುವಂಥದ್ದು. ಎರಡನೇದು ಸೆಲ್ಫ್ ಎಂಪ್ಲಾಯ್, ಅವರ ಆದಾಯವನ್ನು ಅವರೇ ದುಡಿಯುವಂಥದ್ದು ಆಗಿರ್ಬೋದು. ಫಿಲ್ಮ್ ಆಕ್ಟರ್ಸ್ಗಳು ಆಗಿರ್ಬೋದು, ಕ್ಲಿನಿಕ್ ನಾವು ನಡೆಯುತ್ತಿರೋ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಯಾರು ಅವರ ಇನ್ಕಮ್ ಅನ್ನು ಅವರೇ ಜನರೇಟ್ ಮಾಡ್ತಾರೆ ಅಂತವ್ರು ನಾವು ಸೆಲ್ಫ್ ಎಂಪ್ಲಾಯ್ ಅಂತ ಕರಿತೀವಿ. ಮೂರನೇವರು ಬಿಸ್ನೆಸ್ ಓನರ್, ಅಂದ್ರೆ ಅವರು ಒಂದು ಸಿಸ್ಟಮ್ ಅನ್ನು ಹಾಕಿದವರು. ಸೆಕ್ಯೂರಿಟಿಯಿಂದ ಇಟ್ಕೊಂಡು CEO ತನಕ ಎಲ್ಲರನ್ನು ಸಿಸ್ಟಮ್ಯಾಟಿಕ್ ಆರ್ಗನೈಸ್ ಮಾಡಿ ಬಹಳಷ್ಟು ಎಂಪ್ಲಾಯ್ಸ್ಗಳನ್ನ ಇಟ್ಬಿಟ್ಟು ಎಂಪ್ಲಾಯ್ಸ್ಗಳ ಮುಖಾಂತರ ಅವರ ಅರ್ನಿಂಗ್ ಅನ್ನು ಜನರೇಟ್ ಮಾಡ್ತಾ ಇರುವಂತವ್ರು. ಆ 4ನೇವರು ಇನ್ವೆಸ್ಟರ್, ದುಡ್ಡನ್ನು ಇನ್ವೆಸ್ಟ್ ಮಾಡಿ ದುಡ್ಡನ್ನು ತೆಗೆಯುವಂತವ್ರು. ಈ 4 ಕೆಟಗರಿಯಿಂದ ಮಾತ್ರ ದುಡ್ಡು ಮಾಡಕ್ ಸಾಧ್ಯ ಅಂತ ರಾಬರ್ಟ್ ಟಿ ಕಿಯೋಸಕಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈ 4 ಕೆಟಗರಿ ಮತ್ತೆ 2 ಕೆಟಗರಿ ಆಗಿ ಡಿವೈಡ್ ಮಾಡಬಹುದು. ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಗಳನ್ನು ಒಂದು ಕೆಟಗರಿ ಆಗಿ ಡಿವೈಡ್ ಮಾಡಿದ್ರೆ, ಬಿಸ್ನೆಸ್ ಓನರ್ ಮತ್ತು ಇನ್ವೆಸ್ಟರ್ಸ್ ಗಳನ್ನು 2ನೇ ಕೆಟಗರಿ ಆಗಿ ಡಿವೈಡ್ ಮಾಡಕ್ಕೆ ಸಾಧ್ಯತೆ ಇದೆ. ಮತ್ತು 2 ಕೆಟಗರಿಗಳ ಮಧ್ಯದಲ್ಲಿ 3 ಮುಖ್ಯವಾದಂತಹ ಬದಲಾವಣೆಗಳು, ಮುಖ್ಯವಾದ ವ್ಯತ್ಯಾಸಗಳಿವೆ. ಅವುಗಳು ಏನಂತಂದ್ರೆ, ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಗಳಿಗೆ ಅವರ ಆದಾಯ ಬಂದ್ಬಿಟ್ಟು ಲಿಮಿಟೆಡ್ ಆಗಿರುವಂತಹ ಆದಾಯ. ಯಾಕೆ ಲಿಮಿಟೆಡ್ ಆಗಿರುವ ಆದಾಯ ಹೇಳಿ? ಯಾಕಂತಂದ್ರೆ ಅವರು ದುಡಿದ್ರೆ ಮಾತ್ರ ಆದಾಯ, ಅವರ ಎಫರ್ಟ್ ಅಲ್ಲಿ ಮಾತ್ರ ಆದಾಯ. ಒಂದು ದಿವಸಕ್ಕೆ 24 ಗಂಟೆ ಅಂತಂದ್ರೆ ಅವರೊಂದು 16 ಗಂಟೆ ದುಡಿದಿದ್ದಾರೆ. 16 ಗಂಟೆಗೆ ಅನುಗುಣವಾಗಿ ಅವ್ರದ್ದೊಂದು ಆದಾಯ ಸಿಗ್ತಾ ಇದೆ. ಅವರ ಆದಾಯ ಜಾಸ್ತಿ ಮಾಡ್ಬೇಕಂತಂದ್ರೆ ಅವರ ಹತ್ರ ಜಾಸ್ತಿ ಸಮಯ ಇಲ್ಲ, ದಿವಸಕ್ಕೆ 24 ಗಂಟೆ ಇರುವಂಥದ್ದು. ಹಾಗಾಗಿ ಅವರ ಆದಾಯ ಸಂಕುಚಿತವಾಗಿರುವಂಥದ್ದು, ಲಿಮಿಟೆಡ್ ಆಗಿರುವಂಥದ್ದು. ಅದೇ ಬಿಸ್ನೆಸ್ ಓನರ್ ಮತ್ತು ಇನ್ವೆಸ್ಟರ್ಗಳ ಬಗ್ಗೆ ಯೋಚನೆ ಮಾಡಿ ನೋಡಿ. ಬಿಸ್ನೆಸ್ ಓನರ್ ಮತ್ತು ಇನ್ವೆಸ್ಟರ್ಸ್ಗಳು ಅವರಿಗೆ ಜೊತೆಗೆ ಅತಿ ದೊಡ್ಡವಾದಂತಹ ಒಂದು ಆರ್ಗನೈಸೇಷನ್ ಇರುತ್ತೆ, ಎಂಪ್ಲಾಯ್ಸ್ ಗಳು ಇರ್ತಾರೆ, ಒಂದು ಟೀಮ್ ಇರುತ್ತೆ. ಅವರೆಲ್ಲರ ಟೈಮ್ ಇಂದ ಇವ್ರಿಗೂ ಲಾಭ ಸಿಗುತ್ತೆ. ಹಾಗಾಗಿ ಅವರ ಎಲ್ಲರ ಟೈಮ್ ನ ಆಡ್ ಮಾಡಿದ್ರೆ ಟೈಮ್ ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡ್ಬೋದು, ಆದಾಯ ಕೂಡ ಎಷ್ಟು ಬೇಕಾದ್ರೂ ಇನ್ಕ್ರೀಸ್ ಮಾಡ್ಬೋದು. ಅದಕ್ಕೋಸ್ಕರ ಅವರ ಆದಾಯ ಬಂದ್ಬಿಟ್ಟು ಇನ್ಫೈನೈಟ್ ಆಗುತ್ತೆ. ಯಾಕಂತಂದ್ರೆ ಅವರ ಜೊತೆ ಟೈಮ್ ಇನ್ಫೈನೈಟ್ ಆಗಿ ಸಿಗುತ್ತೆ. ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ಗಳ 3ನೇ ಮುಖ್ಯ ವ್ಯತ್ಯಾಸ, ಅವ್ರು ಆಕ್ಟಿವ್ ಇರುವಾಗ ಮಾತ್ರ ಆದಾಯ. ಅದೇ ಬಿಸ್ನೆಸ್ ಓನರ್ಸ್ಗಳು ಮತ್ತು ಇನ್ವೆಸ್ಟರ್ಸ್ಗಳು ಆಕ್ಟಿವ್ ಇಲ್ದಿದ್ರು ಕೂಡ ಅವ್ರಿಗೆ ಆದಾಯ ಸಿಗುತ್ತೆ, ಪ್ಯಾಸಿವ್ ಆಗಿರುವಾಗಲೂ ಆದಾಯ ಸಿಗುತ್ತೆ. ಒಂದು ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಡಿ, ಅದರಿಂದ ಬಾಡಿಗೆ ಬರ್ತಾ ಇರುತ್ತೆ ಇನ್ವೆಸ್ಟರ್ಗೆ. ಒಂದು ಕಂಪನಿ ರನ್ ಆಗ್ತಾ ಇದೆ, ಓನರ್ ಅಲ್ಲಿ ಇಲ್ಲ ಅಂತಂದ್ರೂ ಕೂಡ ಅದಕ್ಕೆ ಆದಾಯ ಬರುತ್ತೆ. ಹೌದು ಸ್ನೇಹಿತರೆ, ಇವತ್ತು ನೀವು ಪ್ರತಿಯೊಬ್ರು ಕೂಡ ಎಂಟರ್ಪ್ರನರ್ ಆಗುವಂತ ಅವಶ್ಯಕತೆ ಇದೆ. ಯಾಕೆ ಎಂಟರ್ಪ್ರನರ್ ಆಗ್ಬೇಕು? ಎಂಟರ್ಪ್ರನರ್ ಆದ್ರೆ ಒಂದನೇದಾಗಿ ನಾವು ಬಿಸ್ನೆಸ್ ಓನರ್ ಇನ್ವೆಸ್ಟರ್ ಆಗ್ತೀವಿ. ಎರಡನೇದಾಗಿ ನಾವು ನೋಡ್ತಾ ಹೋದ್ರೆ ಅದಕ್ಕೆ ರಿವಾರ್ಡ್ಸ್ಗಳು ಬೇಕಾದಷ್ಟು ಸಿಗುತ್ತೆ. ಒಬ್ಬ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ತಿಂಗಳಿಗೆ 50,000 ದುಡಿತಾ ಇದ್ರೆ, ಬರುವ ವರ್ಷ ಅದೇ ತಿಂಗಳಲ್ಲಿ ಅವರು 5 ಲಕ್ಷವನ್ನು ಮಾತಾಡಕ್ಕಾಗಲ್ಲ. 50,000 ದುಡಿಯೋರು 60,000 ಬಗ್ಗೆ ಮಾತಾಡ್ಬೋದು ಅಷ್ಟೇ. ಅದೇ ಎಂಟರ್ಪ್ರಿನರ್ಸ್ ಗಳಿಗೆ ಅದು ರಿವಾರ್ಡಿಂಗ್ ಬಹಳಷ್ಟು ದೊಡ್ಡದಿರುತ್ತೆ. ಅವ್ರು ಎಷ್ಟು ಬೇಕಾದ್ರೂ ಅರ್ನಿಂಗ್ ಮಾಡ್ಬೋದು. ನೀವು ಕೇಳಿರ್ಬಹುದು, ನೋಡಿರ್ಬಹುದು, ಕೆಲವೊಂದು ಬಿಸ್ನೆಸ್ ಮ್ಯಾನ್ಗಳು ಕಾರ್ ಅನ್ನು ತಗೊಂಡು ಓಡಾಡ್ತಾರೆ, ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ತಾರೆ. ಹೇಗೆ ಸಾಧ್ಯ? ಯಾಕಂದ್ರೆ ಅವ್ರ ಅರ್ನಿಂಗ್ ಸ್ಪೀಡ್ ಆಗಿ ಬೆಳೀತಾ ಇದೆ. ಇದು ಎಂಟರ್ಪ್ರಿನರ್ಸ್ ಗಳಿಗೆ ಮಾತ್ರ ಸಾಧ್ಯ. ಎರಡನೇದು, ಅವ್ರಿಗೆ ಯಾರು ಬಾಸ್ ಇಲ್ಲ, ಯಾರಿಗೆ ಅವ್ರು ಸೆಲ್ಯೂಟ್ ಹೊಡೆಯಲ್ಲ, ಅವರೇ ಅವರಿಗೆ ಬಾಸ್. ಬಿ ಯುವರ್ ಓನ್ ಬಾಸ್. 3ನೇದು ಬಂದ್ಬಿಟ್ಟು ಅವರು ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡ್ತಾರೆ. ಅವರು ಅವಕಾಶವನ್ನು ಕೊಟ್ಟು ಇನ್ನೊಬ್ಬರನ್ನು ಬೆಳೆಸುವಂತ ಸಾಧ್ಯತೆ ಒಬ್ಬ ಎಂಟರ್ಪ್ರಿನರ್ಗಿದೆ. ನಾನು ಒಬ್ಬ ಎಂಪ್ಲಾಯ್ ಆಗಿ ದುಡಿತೇನೆ ಅಂತಂದ್ರೆ ನಾನು ಇನ್ನೊಬ್ಬರಿಗೆ ಸಂಬಳ ಕೊಟ್ಟು ಎಲ್ಲಿ ನಾನು ಬೆಳೆಸಕ್ಕಾಗುತ್ತೆ? ಖಂಡಿತ ಸಾಧ್ಯ ಇಲ್ಲ. ಅದೇ ಎಂಟರ್ಪ್ರಿನರ್ ಎಷ್ಟು ಜನರನ್ನು ಬೇಕಾದ್ರೆ ಬೆಳೆಸಬಹುದು. ಅವರದಂತ ಟೈಮ್ ಅನ್ನು ಅವ್ರು ಫಿಕ್ಸ್ ಮಾಡ್ಬೋದು. ಬೆಳಿಗ್ಗೆ ಬೇಗ ಎದ್ದು ಅವರಿಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ, ಬೆಳಿಗ್ಗೆ ಬೇಗ ಮಲಗ್ತಾರೆ, ಓಕೆ, ನೋ ಇಶ್ಯೂ. ಅವರಿಗೆ ಸಾಯಂಕಾಲ ಕೆಲಸ ಮಾಡಕ್ಕೆ ಇಷ್ಟ ಆಗುತ್ತೆ, ಸಾಯಂಕಾಲ ಕೆಲಸ ಮಾಡ್ತಾರೆ. ಅವರಿಗೆ ಆದಂತ ಫ್ರೀ ಟೈಮ್, ಅವರದೇ ಆದಂತ ಫ್ಲೆಕ್ಸಿಬಲ್ ಶೆಡ್ಯೂಲ್. ಈ ಒಂದು ನಮ್ಮ ದೇಶದ ಪ್ರಧಾನಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಂಟರ್ಪ್ರಿನರ್ಸ್ ಆರ್ ದ ವೆಲ್ತ್ ಕ್ರಿಯೇಟರ್ಸ್ ಆಫ್ ದ ನೇಷನ್ ಅಂತ ಹೇಳ್ತಾ ಇದ್ದಾರೆ. ಎಂಟರ್ಪ್ರಿನರ್ಸ್ ಗಳು ಆಗೋದ್ರ ಮುಖಾಂತರ ಈ ದೇಶದಲ್ಲಿ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಕ್ ಸಾಧ್ಯ ಇದೆ. ಹೌದು ಸ್ನೇಹಿತರೆ, ನೀವು ಯೋಚನೆ ಮಾಡಿ ನೋಡಿ. ಇವತ್ತು ಭಾರತದಲ್ಲಿ ಯಾರಾದ್ರೂ ಶ್ರೀಮಂತರಾಗಿದ್ದಾರೆ, ಭಾರತಕ್ಕೆ ಏನಾದ್ರು ಟ್ಯಾಕ್ಸ್ ಬರ್ತಾ ಇದೆ ಅಂತಂದ್ರೆ ಎಂಪ್ಲಾಯ್ ಇಂದ ಬರ್ತಾ ಇದೆ, ಎಂಟರ್ಪ್ರಿನರ್ ಇಂದ ಬರ್ತಾ ಇದೆಯಾ? ಯಾರಿಂದ ಬರ್ತಾ ಇದೆ? ದೇಶ ಬೆಳವಣಿಗೆ ಆಗ್ಬೇಕಂತಂದ್ರೆ ಯಾರಿಂದ ಸಾಧ್ಯ ಇದೆ? ನೀವುಗಳು ಎಂಟರ್ಪ್ರಿನರ್ಗಳಾದ್ರೆ ಖಂಡಿತ ಈ ದೇಶ ಬೆಳೆಯುತ್ತೆ. ಹಾಗಾಗಿ ಎಂಟರ್ಪ್ರಿನರ್ ಆಗ್ಬೇಕಂದ್ರೆ ಏನ್ ಬೇಕು ಹೇಳಿ? ಎಂಟರ್ಪ್ರಿನರ್ ಆಗ್ಬೇಕು ಅಂತಂದ್ರೆ ರಿಸೋರ್ಸಸ್ ಬೇಕು. ರಿಸೋರ್ಸಸ್ ಅಂದ್ರೆ ಏನ್ ಹೇಳಿ? ರಿಸೋರ್ಸ್ ಅಂತಂದ್ರೆ ಒಂದು ಕ್ಯಾಪಿಟಲ್, ದುಡ್ಡು ಬೇಕು.
ದುಡ್ಡು ಇಲ್ಲ ಅಂತಂದ್ರೆ ಏನ್ ಮಾಡೋಣ, ಒಂದು ಫ್ಯಾಕ್ಟ್ರಿ ಹಾಕ್ಬೇಕಂದ್ರೂ ದುಡ್ಡು ಬೇಕು, ಒಂದು ಕಂಪನಿ ಓಪನ್ ಮಾಡ್ಬೇಕಂತ ದುಡ್ಡು ಬೇಕು, ಯಾವ್ದಕ್ಕೊಂದು ದುಡ್ಡು ಬೇಕು. ಎರಡನೇದು ಐಡಿಯಾ ಬೇಕು. ಐಡಿಯಾ ಯಾಕೆ, ಏನಂತ ಸ್ಟಾರ್ಟ್ ಮಾಡೋಣ? ಎಲ್ಲ ಕಡೆ ಇರುವಂತದನ್ನ ನಾವು ಸ್ಟಾರ್ಟ್ ಮಾಡಿದ್ರೆ ಕಸ್ಟಮರ್ ನಮ್ಮ ಹತ್ರ ಯಾಕೆ ಬರ್ತಾರೆ? ಇವತ್ತಿಗೆ ಏನಾದ್ರು ಯುನಿಕ್ ಆಗಿರುವಂತದ್ದು ಇದ್ರೆ ತಾನೇ ನಮ್ಗೆ ಒಂದು ಆ ಮಾರ್ಕೆಟ್ ಅಲ್ಲಿ ಉಳಿಯಕ್ಕಾಗುತ್ತೆ, ಇಲ್ಲ ಅಂತಂದ್ರೆ ನಾವು ಉಳಿಯಕ್ಕಾಗಲ್ಲ. ಬದಲಾವಣೆ ಜಗತ್ತಿನ ನಿಯಮ. ಇವತ್ತು ಕಾಯಿನ್ ಬಾಕ್ಸ್ ಇಲ್ಲ, ಇವತ್ತು STD ಬೂತ್ಗಳಿಲ್ಲ, ಇವತ್ತು ಓಲ್ಡ್ ಫೋಟೋ ಸ್ಟುಡಿಯೋಗಳಿಲ್ಲ, ಚೇಂಜ್ ಆಗಿವೆ, ಮಾಡರ್ನೈಸೇಷನ್ ಆಗ್ಬಿಟ್ಟಿದೆ, ಬದಲಾವಣೆಗಳಾಗ್ಬಿಟ್ಟಿವೆ. ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಪಿಟಲ್ ಇಂಪಾರ್ಟೆಂಟ್ ಅಂತ ಜನ ಅಂದ್ಕೊಂಡಿದ್ದಾರೆ. ಎಂಟರ್ಪ್ರಿನರ್ ಆಗಕ್ಕೆ ಕ್ಯಾಪಿಟಲ್ ಬೇಕು, ಬಹಳಷ್ಟು ಕ್ಯಾಪಿಟಲ್ ಇದ್ರೆ ನಾನು ಏನಾದ್ರು ಮಾಡ್ತೀನಿ, ನನಗೆ ಲಾನ್ ಸಿಗ್ಲಿ, ನಾನು ಏನಾದ್ರು ಮಾಡ್ತೀನಿ. ಏನಾದ್ರು ಅಂದ್ರೆ ಏನು, ಅದೇ ಐಡಿಯಾ ತಾನೇ. ಐಡಿಯಾ ಚೆನ್ನಾಗಿದೆ ಅಂತಂದ್ರೆ ಕ್ಯಾಪಿಟಲ್ ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದು, ಬಟ್ ಐಡಿಯಾ ಚೆನ್ನಾಗಿಲ್ಲ, ಐಡಿಯಾನೇ ಇಲ್ಲ ಅಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತದ್ದು ಐಡಿಯಾ. 21ನೇ ಶತಮಾನದಲ್ಲಿ ನಾವಿದ್ದೀವಿ. ಇವತ್ತು ಕ್ಯಾಪಿಟಲ್ ಇಲ್ದಿದ್ರು ಕೂಡ ಐಡಿಯಾ ಚೆನ್ನಾಗಿರ್ಬೇಕು. ಐಡಿಯಾ ಚೆನ್ನಾಗಿದ್ರೆ ಕ್ಯಾಪಿಟಲ್ ಅನ್ನು ಯಾರಾದ್ರೂ ಒಬ್ರು ಕೊಡ್ತಾರೆ, ಯಾರೊಬ್ರು ಇನ್ವೆಸ್ಟರ್ ಆಗಿ ಬರ್ತಾರೆ. ಇವತ್ತು ನೀವು ನೋಡಿ, ಝೊಮ್ಯಾಟೊ, ಸ್ವಿಗ್ಗಿ ಐಡಿಯಾ ಅಲ್ವಾ? ಅವರದನ್ನ ಸ್ವಂತ ರೆಸ್ಟೋರೆಂಟ್ ಇದೆಯಾ? ಓಲಾ, ಊಬರ್ ಅವರದ್ದ ಸ್ವಂತ ಕಾರ್ ಇದೆಯಾ? ಎಲ್ಲ ಐಡಿಯಾಸ್ಗಳಲ್ವಾ? ಸೊ ಇವಾಗ ಇದೆಲ್ಲಾ ರೀತಿಯ ಐಡಿಯಾಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಬೆಳೆಯುವಂತ ಸಾಧ್ಯತೆಗಳಿವೆ. ನಿಮ್ಮ ಹತ್ರ ಅಂತದೇನಾದ್ರು ಐಡಿಯಾ ಇದೆಯಾ? ಯೋಚನೆ ಮಾಡಿದ್ದೀರಾ ಯಾವ್ದಾದ್ರು ಐಡಿಯಾ ಇಲ್ವಾ? ನೋ ಇಶ್ಯೂ. ನಾನಿವತ್ತು ನಿಮ್ಮ ಸ್ನೇಹಿತರ ಪರವಾಗಿ ನಿಮ್ ಜೊತೆ ಐಡಿಯಾವನ್ನು ಶೇರ್ ಮಾಡಕ್ಕೋಸ್ಕರನೇ ಈ ಪ್ರೆಸೆಂಟೇಷನ್ ಮಾಡ್ತಾ ಇರುವಂತದ್ದು. ನಮ್ಮ ಹತ್ರ ಒಂದು ಐಡಿಯಾ ಇದೆ. ನಮ್ಮ ಐಡಿಯಾನು ನಿಮ್ಗೆ ನಾನು ಒಂದು ವಿಭಿನ್ನವಾಗಿ ನಿಮ್ಮ ಮುಂದೆ ಹೇಳ್ಬೇಕಂತಂದ್ರೆ ನಾನು ಈ ರೀತಿ ಹೇಳ್ಬಹುದು. ನಾರ್ಮಲಿ ನಾವು 1 + 1 ಅಂತಂದ್ರೆ 3 ಅಂತ ಹೇಳ್ತೀವಿ. ನಮ್ಮ ಐಡಿಯಾ ಹೇಗಿದೆ ಅಂತಂದ್ರೆ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ 1 + 1 ಅಂತಂದ್ರೆ 100 ಹಣ್ಣಂದಾಗುತ್ತೆ. ಅಲ್ಲ, 3 ಅಂತ ಕೇಳಿದೀವಿ, 100 ಹಣ್ಣಂದ್ ಅಂದ್ರೆ ಹೇಗೆ ಸಾಧ್ಯ? 3 ಬೇರೆ, 100 ಹಣ್ಣಂದು ಬೇರೆ. ನಾನ್ ಮಾತಾಡ್ತಿರೋಂಥ ಐಡಿಯಾ ಆ ರೀತಿ ಇದೆ. ಆ 3 ಒಂದುಗಳು ಯಾವ್ದಂತ ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಕ್ಯೂಸ್ ಮಿ. ಮೊದಲನೇದು ಹೆಲ್ತ್ ಅಂಡ್ ವೆಲ್ನೆಸ್, ಆರೋಗ್ಯ. ಇವತ್ತು ಸರ್ಬಾನಂದ್ ಸೋನೋವಾಲ್, ಸೆಂಟ್ರಲ್ ಕ್ಯಾಬಿನೆಟ್ ಮಿನಿಸ್ಟರ್, ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಯುಷ್ ಅನ್ನು ಬಳಸೋದ್ರ ಮುಖಾಂತರ ದೇಶದ ಉನ್ನತಿ ಸಾಧ್ಯ. ಕೋವಿಡ್ ಬಂದ ನಂತರ ಬಹಳಷ್ಟು ಜನರು ಆರೋಗ್ಯದ ಕಡೆಗೆ ಜಾಸ್ತಿ ಗಮನ ಕೊಟ್ಟಿದ್ದಾರೆ. ಆರೋಗ್ಯದ ಕಡೆ ಗಮನ ಕೊಡದೇ ಇರುವಂತಹ ಬಹಳಷ್ಟು ಜನರ ಇವತ್ತು ಅನಾರೋಗ್ಯದಲ್ಲಿ ಬದಲಾವಣೆ ಆಗಿದೆ. ಆರೋಗ್ಯದ ಅವಶ್ಯಕತೆ ಬಹಳಷ್ಟು ಜನರಿಗಿದೆ. ಹಾಗಾಗಿ ಯಾರು ಆರೋಗ್ಯದ ಫೀಲ್ಡ್ ಅಲ್ಲಿ ಇದ್ದಾರೆ ಅವ್ರು ಬಹಳ ಬೆಳೀತಾರೆ. ಈ ರೀತಿ ಹೇಳಿದ್ರು ಪೌಲ್ಸ್ ಪಿಲ್ಸರ್, ಒಬ್ಬ ಅಮೆರಿಕದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು, 2 ಅಮೆರಿಕದ ಪ್ರೆಸಿಡೆಂಟ್ಗಳ ಇಕಾನಾಮಿಕಲ್ ಅಡ್ವೈಸರ್ ಆಗಿರುವಂತ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವೆಲ್ನೆಸ್ ಇಸ್ ಎ ನೆಕ್ಸ್ಟ್ $1 ಟ್ರಿಲಿಯನ್ ಇಂಡಸ್ಟ್ರಿ. ಆರೋಗ್ಯದ ಇಂಡಸ್ಟ್ರಿಯಲ್ಲಿ ಯಾರು ಇಳಿತಾರೆ ಅವರಿಗೆ ಬಹಳಷ್ಟು ಒಂದು ಬೇಡಿಕೆ ಇದೆ. ಎರಡನೇದು ಡೈರೆಕ್ಟ್ ಸೆಲ್ಲಿಂಗ್. ಮಾಜಿ ಅಮೆರಿಕದ ಅಧ್ಯಕ್ಷರು ಏನ್ ಹೇಳ್ತಾರೆ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಸ್ ದ ಓನ್ಲಿ ಓಲ್ಡೆಸ್ಟ್ ಮೋಸ್ಟ್ ರೆಸ್ಪೆಕ್ಟೆಡ್ ಬಿಸ್ನೆಸ್ ಮಾಡೆಲ್, ಪರ್ಫೆಕ್ಟ್ ಆಗಿರೋ ಬಿಸ್ನೆಸ್ ಮಾಡೆಲ್. ಕೆಲವೊಂದ್ಸಲ ನಾವು ಗುಂಪಿನಲ್ಲಿ ಗೋವಿಂದ ಆಗ್ತೀವಲ್ವಾ, ಟಿವಿಯಲ್ಲಿ ಏನಾದ್ರು ಬಂದ್ರೆ ನಾವು ಅದು ಸರಿದೆ ಅನ್ಕೊಳ್ತೀವಿ. ನಾವು ಒಂದ್ಸಲ ಯೋಚನೆ ಮಾಡಿ ನೋಡೋಣ, ಯಾರೋ ಒಬ್ರು ಹೆಲಿಕಾಪ್ಟರ್ ಇಂದ ಆರ್ತಾ ಇದಾರೆ ಥಮ್ಸ್ ಅಪ್ ಕುಡಿಯಕ್ಕೆ, ಸರಿ ಇದೆಯಾ? ಯಾರಾದ್ರೂ ಆರ್ತಾರ ಥಮ್ಸ್ ಅಪ್ ಕುಡಿಯಕ್ಕೆ? ನಿಜನಾ ಅದು? ಯಾರೋ ಒಬ್ರು ಒಂದು ಬೈಕಲ್ಲಿ 11 ಜನ ಕೂರಿಸಿ ಹೋಗ್ತಾರೆ, ನಿಜನಾ ಅದು? ಲಾಜಿಕ್ ಇದೆಯಾ? ಅಂದ್ರೆ ಇದೆಲ್ಲ ಜಾಹೀರಾತುಗಳು ನಮ್ಮನ್ನು ಏನ್ ಹೇಳ್ತಾ ಇವೆ? ಈ ಬ್ರ್ಯಾಂಡ್ ಚೆನ್ನಾಗಿದೆ ಬಳಸಿ ಅಂತ ಹೇಳ್ತಾ ಇವೆ. ಆದ್ರೆ ಈ ಜಾಹೀರಾತು ಅಲ್ಲಿ ಸತ್ಯತೆ ಇದೆಯಾ? ಯಾರೊಬ್ರು ನನ್ನ ಎನರ್ಜಿಗೆ ಇದು ಸೀಕ್ರೆಟ್ ಅಂತಾರೆ, ಯಾರನ್ನ ನನ್ನ ಸೌಂದರ್ಯಕ್ಕೆ ಇದು ಸೀಕ್ರೆಟ್ ಅಂತಾರೆ. ಇದು ಸತ್ಯತೆನಾ? ಇದೆಯಾ? ಡೈರೆಕ್ಟ್ ಸೆಲ್ಲಿಂಗ್ ಮಾತ್ರ ಒಂದು ಪರ್ಫೆಕ್ಟ್ ಆಗಿರುವ ಮೊದಲಿಂದ ಬಂದಿರುವಂತಹ ಮೆಥಡ್ ಆಗಿದೆ. ಅಂಡ್ ಮೂರನೆಯ ಒಂದರ ಬಗ್ಗೆ ನಾನು ಮಾತಾಡ್ಬೇಕಂದ್ರೆ ಇಂಟರ್ನೆಟ್ ಅಲ್ಲಿ ಅತಿ ದೊಡ್ಡ ಶ್ರೀಮಂತರಾಗಿ ಬೆಳೆದಿರುವಂತಹ ಬಿಲ್ ಗೇಟ್ಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಇವತ್ತು ಇಂಟರ್ನೆಟ್ ಅಲ್ಲಿ ಇಲ್ಲ ಅಂತಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಉಳಿಯಲ್ಲ ಅಂತಿದ್ದಾರೆ. ನಿಜ ತಾನೆ? ನಿಜ. ಎಸ್. ಇವಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ವಿಚಾರ ಯಾವ್ದು ಸಿಗ್ತಾರೆ, ಈ ಮೂರನ್ನು ಒಟ್ಟಿಗೆ ಸೇರಿಸಿದ್ರೆ ಹೇಗಾಗ್ಬೋದು? ಹೆಲ್ತ್ ಅಂಡ್ ವೆಲ್ನೆಸ್, ಡೈರೆಕ್ಟ್ ಸೆಲ್ಲಿಂಗ್ ಅಂಡ್ ಇಂಟರ್ನೆಟ್. ಈ ಮೂರರ ಕಾಂಬಿನೇಷನ್ ನಾನು ನಿಮ್ಗೆ ಫಸ್ಟ್ ಅಲ್ಲಿ ಹೇಳಿರುವಂತ ಹೆಸರು ಇಂಡಸ್ ವಿವಾ.
ಈ ಮೂರರ ಕಾಂಬಿನೇಷನ್ ಇಂಡಸ್ವಿವಾ. ಈ ಮೂರರ ಅಮೋಘವಾದಂತಹ ಸಂಗಮ ಇವತ್ತು ನಿಮ್ಮ ಜೀವನವನ್ನು ಮಾತ್ರ ಬದಲಿಸುವುದಲ್ಲದೆ ನಿಮ್ಮ ಎಂಟರ್ಪ್ರಿನರ್ಶಿಪ್ ಜರ್ನಿಯನ್ನು ಸ್ಟಾರ್ಟ್ ಮಾಡುತ್ತೆ. ಇಂಡಸ್ವಿ ಅಂತಂದ್ರೆ ಏನಾಗತ್ತೆ? ಇಂಡಸ್ವಿ ಎಂಬುದೊಂದು ಕಂಪನಿ ಹೆಸರು. ಈ ಕಂಪನಿಯ ಪೂರ್ತಿ ಹೆಸರು ಬಂದ್ಬಿಟ್ಟು ಇಂಡಸ್ವಿವಾ ಹೆಲ್ತ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್. ಬಹಳಷ್ಟು ಜನರು ನನಗೆ ಲವ್ ಸಿಂಬಲ್ ಅನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿ ಕಂಪನಿ ಮೇಲೆ ಇರುವಂತದ್ದು, ನಿಮ್ಮ ಪ್ರೀತಿ ಕಂಪನಿ ಮೇಲೆ ಇರುವಂತದ್ದು ಖಂಡಿತ ಎದ್ದು ತೋರಿಸ್ತಾ ಇದೆ. ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. 2014ರಲ್ಲಿ ಶುರುವಾಗಿರುವಂತಹ ಈ ಕಂಪನಿಯ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜಪಾನ್ ಅಲ್ಲಿ ನಡೀತಾ ಇದೆ ಬಯೋ ಆಕ್ಟಿವ್ಸ್ ನ ಹೆಸರಲ್ಲಿ. ಬಯೋ ಆಕ್ಟಿವ್ಸ್ ಎಂಬುದು ವರ್ಲ್ಡ್ ರೆನೌಂಡ್ ನ್ಯೂಟ್ರಾಸ್ಯೂಟಿಕಲ್ ಕಂಪನಿ. ಇಲ್ಲಿ R&D ಮಾಡ್ತಾ ಇರುವಂತಹ ಕಂಪನಿಯ ಫ್ಯಾಕ್ಟರಿ ಬಂದ್ಬಿಟ್ಟು ಕರ್ನಾಟಕದ ನೆಲಮಂಗಲದಲ್ಲಿದೆ. 5.5 ಲಕ್ಷ ಯೂನಿಟ್ಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಪಾಸಿಟಿ ಹೊಂದ್ಕೊಂಡಿರುವಂತಹ ಈ ಕಂಪನಿಯ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ನೆಲಮಂಗಲದ ಅಡ್ರೆಸ್ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಇವತ್ತು ಭಾರತದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡ್ಬೇಕಂತಂದ್ರೆ ಎಲ್ಲಾ ರೀತಿಯ ಕಾನೂನಿನ ಚೌಕಟ್ಟಿನ ಒಳಗಡೆ ಇರಬೇಕು. ಹಾಗಾಗಿ ಈ ಕಂಪನಿಯ ಜೊತೆ ಏನೇನು ಕಾನೂನಿನ ಚೌಕಟ್ಟಿನ ಒಳಗಡೆ ಇರಬೇಕಾಗಿರೋ ಸರ್ಟಿಫಿಕೇಟ್ಗಳು ಬೇಕು, ಆ ಎಲ್ಲಾ ರೀತಿಯ ಸರ್ಟಿಫಿಕೇಟ್ಗಳನ್ನು ಕೂಡ ಈ ಕಂಪನಿ ಒಳಗೊಂಡಿದೆ. ಒಂದು ಕಂಪನಿ ತಯಾರಾಗಿದೆ, ಒಂದು ಅವಕಾಶ ಕೊಡ್ತಾ ಇದೆ ಅಂತಂದ್ರೆ ಎಂಡ್ ಆಫ್ ದ ಡೇ ಏನಾದ್ರು ಪ್ರಾಡಕ್ಟ್ ಅಥವಾ ಸರ್ವಿಸ್ ಇರುತ್ತೆ. ಈ ಕಂಪನಿ ಅಡ್ವಾನ್ಸ್ಡ್ ಆಯುರ್ವೇದ ಬೇಸ್ಡ್ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನು ತಯಾರು ಮಾಡಿ ಮಾಡ್ತಾ ಇದೆ. ಈ ಪ್ರಾಡಕ್ಟ್ ಗಳ ಬೇಡಿಕೆ ಇವತ್ತು ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಭಾರತ ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ದೇಶದವರು ಈ ಪ್ರಾಡಕ್ಟ್ ಅನ್ನು ಅವರ ದೇಶಕ್ಕೆ ತರಿಸ್ತಾ ಇದ್ದಾರೆ. ಇಂಡಿಯನ್ ಪ್ರಾಡಕ್ಟ್ ಅನ್ನು ಬೇರೆ ಕಂಟ್ರಿಯವರು ಅವರ ಕಂಟ್ರಿಗೆ ತರಿಸ್ಬಿಟ್ಟು ಬಳಸ್ಬೇಕಂತಂದ್ರೆ ಖಂಡಿತವಾಗಿ ಪ್ರಾಡಕ್ಟ್ ಅಲ್ಲಿ ಯಾವ ರೀತಿಯ ಕ್ವಾಲಿಟಿ ಇರಬಹುದು ನೀವು ಊಹೆ ಮಾಡಕ್ ಸಾಧ್ಯತೆ ಇದೆ. ಅದಕ್ಕೊಂದು ಕಾರಣವೂ ಇದೆ. ನಮ್ಮ R&D ಬಂದ್ಬಿಟ್ಟು ಆಗುವಂಥದ್ದು ಜಪಾನ್ ಅಲ್ಲಿ. ಇವಾಗ ಡೈರೆಕ್ಟ್ ಆಗಿ ಸಬ್ಜೆಕ್ಟಿಗೆ ಬರ್ಬೇಕಂತಂದ್ರೆ ನಾನು ಏನು ಆಡ್ಬೇಕು, ನನಗೇನ್ ಸಿಗುತ್ತೆ, ನಿಮ್ಮ ಕುತೂಹಲ ನನಗೂ ಅರ್ಥ ಆಗುತ್ತೆ. ನೀವೇನ್ ಮಾಡ್ಬೇಕು, ನಿಮ್ಗೇನ್ ಸಿಗುತ್ತೆ. ನೀವು ಏನೂ ಮಾಡಬೇಡಿ, ನೀವು ನಮಗೆ ₹1 ಕೊಡಬೇಡಿ, ನೀವು ನಮ್ಮ ಕಂಪನಿಗೆ ಡೆಪಾಸಿಟ್ ಇಡಬೇಡಿ, ನಿಮ್ಮ ಆಸ್ತಿ ಪತ್ರ ಬೇಕಾಗಿಲ್ಲ, ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ನಾವು ಕೇಳಲ್ಲ, ನೀವು ಯಾವ ಜಾತಿಯವರು ನಾವು ಕೇಳಲ್ಲ, ಯಾವ ವರ್ಗದವರಂತ ನಾವು ಕೇಳಲ್ಲ. ಇನ್ಫ್ಯಾಕ್ಟ್ ನೋ ಇನ್ವೆಸ್ಟ್ಮೆಂಟ್. ಇದು ಪ್ರಿಂಟ್ ಮಿಸ್ಟೇಕ್ ಅಲ್ಲ, ಇದು ಬೈ ಮಿಸ್ಟೇಕ್ ಅಲ್ಲ, ಇದು ಕರೆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್. ನೋ ಇನ್ವೆಸ್ಟ್ಮೆಂಟ್. ನೀವು ಅಂದ್ಕೊಂಡ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು ಅಂತ? ಖಂಡಿತ ಇಲ್ಲ. ಇವತ್ತು ಐಡಿಯಾ ಚೆನ್ನಾಗಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ದಿದ್ದು ನಡೆಯುತ್ತೆ. ಇನ್ನೊಬ್ಬರ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಬೆಳೆಯಕ್ಕೆ ಸಾಧ್ಯತೆ ಇದೆ. ಈ ಒಂದು ಅವಕಾಶ ಯಾರು ಪ್ರೊವೈಡ್ ಮಾಡಿದ್ರೆ ಇಂಡಸ್ಟ್ರಿಯದವರು ಅವ್ರದೇ ಆದಂತಹ ಸ್ವಂತ ಕಂಪನಿ ಹೊಂದ್ಕೊಂಡಿದ್ದಾರೆ, ಅವ್ರದೇ ಸ್ವಂತ R&D ಹೊಂದ್ಕೊಂಡಿದ್ದಾರೆ, ಸ್ವಂತ ಪ್ರೊಡಕ್ಷನ್ ಹೊಂದ್ಕೊಂಡಿದ್ದಾರೆ, ಸ್ವಂತ ಇನ್ಫ್ರಾಸ್ಟ್ರಕ್ಚರ್ ಹೊಂದ್ಕೊಂಡಿದ್ದಾರೆ. ಹಾಗಾಗಿ ಒಬ್ಬ ಎಂಟರ್ಪ್ರಿನರ್ ಆಗಿ ಏನೇನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಆ ಎಲ್ಲ ಇನ್ವೆಸ್ಟ್ಮೆಂಟ್ ಅನ್ನು ಈ ಕಂಪನಿ ಆಲ್ರೆಡಿ ಮಾಡಿ ಆಗಿದೆ. ನೀವೇನಾದ್ರೂ ಸ್ವಂತ ಕಂಪನಿ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಏನ್ ಮಾಡ್ತಾ ಇದ್ರಿ? ಫ್ಯಾಕ್ಟ್ರಿ ಮಾಡ್ತಾ ಇದ್ರಾ, ಆಫೀಸ್ ಮಾಡ್ತಾ ಇದ್ರಾ, ಎಂಪ್ಲಾಯೀಸ್ಗಳ ಇಡ್ತಾ ಇದ್ರಾ, ಸ್ಯಾಲ್ರಿ ಕೊಡ್ತಾ ಇದ್ರಾ? ಓಕೆ, ಆಮೇಲೆ ಏನ್ ಮಾಡ್ತಾ ಇದ್ರಿ? ಏನಾದ್ರು ಒಂದು ತಯಾರು ಮಾಡ್ತಾ ಇದ್ರಿ ಸರ್, ಆಮೇಲೆ ಏನ್ ಮಾಡ್ತಾ ಇದ್ರಿ? ತಯಾರು ಮಾಡಿದ್ದನ್ನು ಏನ್ ಮಾಡ್ತಾ ಇದ್ರಿ? ಖಂಡಿತವಾಗಿ ತಯಾರು ಮಾಡಿದ್ದನ್ನು ಮಾರ್ಬೇಕಿತ್ತು. ಇಲ್ಲಿ ತಯಾರು ಮಾಡೋ ಎಲ್ಲಾ ಕೆಲಸ ಕಂಪನಿಯವರು ಮಾಡ್ತಾ ಇದ್ದಾರೆ. ಉಳಿದಿರೋದೇನು? ಮಾರುವಂಥದ್ದು. ಫಸ್ಟ್ ಸ್ಟೆಪ್ ಇನ್ ಎನಿ ಎಂಟರ್ಪ್ರಿನರ್ಶಿಪ್ ಈಸ್ ಸೆಲ್ಲಿಂಗ್. ಇಂಡಿಯಾದ ಅತ್ಯಂತ ಅಮೋಘವಾದಂಥ ವ್ಯಕ್ತಿ ಧೀರುಭಾಯ್ ಅಂಬಾನಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಿ ಎ ಗುಡ್ ಸೇಲ್ಸ್ ಮ್ಯಾನ್, ಇವೆನ್ಚುಯಲಿ ಯು ವಿಲ್ ಬಿಕಮ್ ಅ ಗುಡ್ ಬಿಸ್ನೆಸ್ ಮ್ಯಾನ್. ಒಳ್ಳೆ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀರಾ. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋ ನನಗೆ ಸೆಲ್ಲಿಂಗ್ ನ ಬಗ್ಗೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಆದ್ರೆ ಇವಾಗ ನಾನು ರಿಯಲೈಸ್ ಮಾಡಿರೋದು ಸೆಲ್ಲಿಂಗ್ ಎಂಬುದು ನೋಬಲ್ ಆಕ್ಟ್ ಆಗಿದೆ. ಸೆಲ್ಲಿಂಗ್ ಅಂದ್ರೆ ಖಂಡಿತವಾಗಿ ಚೀಟಿಂಗ್ ಮಾಡೋದಲ್ಲ. ಸೆಲ್ಲಿಂಗ್ ಅಂತಂದ್ರೆ ಬೆಗ್ಗಿಂಗು ಅಲ್ಲ. ಯಾವುದೇ ಒಂದು ಕಂಪನಿಯಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ ಅಂತಂದ್ರೆ ಅದು ಒಂದೇ ರೆವೆನ್ಯೂ ಜನರೇಟ್ ಮಾಡೋ ಡಿಪಾರ್ಟ್ಮೆಂಟ್, ಬಾಕಿರೋ ಎಲ್ಲರ ಕಂಪನಿಯಿಂದ ದುಡ್ಡನ್ನು ತಗೊಳ್ಳೋ ಡಿಪಾರ್ಟ್ಮೆಂಟ್ಗಳು. ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಕಂಪನಿಯಲ್ಲಿ ದುಡ್ಡನ್ನು ಜಾಸ್ತಿ ಮಾಡ್ತಾರೆ ಅಥವಾ ರೆವೆನ್ಯೂ ಜಾಸ್ತಿ ಮಾಡ್ತಾರೆ. ಸ್ನೇಹಿತರೆ, ಇನ್ಫಾರ್ಮೇಟಿವ್ ಸೆಲ್ಲಿಂಗ್ ಏನ್ ಮಾಡ್ತಂದ್ರೆ ಒಬ್ಬ ವ್ಯಕ್ತಿಗೆ ಸೂಕ್ತವಾದಂತಹ ಪ್ರಾಡಕ್ಟ್ ಅನ್ನು ಆಯ್ಕೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸೆಲ್ಲಿಂಗ್ ನ ಬಗ್ಗೆ ಎಲ್ಲಾದ್ರೂ ತಪ್ಪು ಭಾವನೆ ಇದ್ರೆ ಖಂಡಿತ ಅದನ್ನು ತೆಗೆದ್ಬಿಡಿ. ಇವಾಗ ಹೊಸ ಸಮಾಜ ಬಂದಿದೆ, ಇನ್ಫಾರ್ಮೇಶನ್ ಏಜ್ ಬೆಳೀತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಾ ಇದೆ. ಸೆಲ್ಲಿಂಗ್ ಈಸ್ ದ ಫ್ಯೂಚರ್.
ನೀವು ಒಂದು ಪ್ರಾಡಕ್ಟ್ ಅನ್ನು ಮಾರುವುದು ಅಥವಾ ಒಂದು ಸೆಲ್ಲಿಂಗ್ ಮಾಡುವಂಥದ್ದು, ಒಂದು ಸರ್ವಿಸ್ ಕೊಡುವುದರ ಮುಖಾಂತರ ಖಂಡಿತವಾಗಿ ಯಾರಿಗೂ ಚೀಟ್ ಮಾಡಬೇಕಾಗಿಲ್ಲ. ನಿಮ್ಮ ಡಿಗ್ನಿಟಿಗೆ ಎಲ್ಲೂ ಹೊಡೆತ ಬೀಳಲ್ಲ. ಬದಲಾಗಿ ಇದರ ಮುಖಾಂತರ ನಿಮ್ಮ ಡಿಗ್ನಿಟಿ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಒಳಗಡೆ ಇರುವಂತಹ ಧೈರ್ಯನೂ ಜಾಸ್ತಿ ಆಗುತ್ತೆ, ನಿಮ್ಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತ ಹೆದರಿಕೆ ಇರಲ್ಲ. ಕೊಂಬೆ ಮೇಲೆ ಕೂತಿರುವ ಹಕ್ಕಿ ನಂಬಿರುವುದು ಮುರಿತಿರುವ ಕೊಂಬೆ ಹಣ್ಣಲ್ಲ, ಅದು ನಂಬಿರುವುದು ಅದರ ಬಲವಾದ ರೆಕ್ಕೆಯನ್ನು ಅಂತ ಹೇಳಿರುವಂತ ಒಂದು ವಾಕ್ಯ ನೀವು ಕೇಳಿರ್ತೀರಾ. ನೀವು ನಿಮ್ದೇ ಆದಂತ ಎಕ್ಸ್ಟ್ರಾ ಅರ್ನಿಂಗ್ ಮಾಡಬೇಕು, ನೀವೇನಾದ್ರು ಬೆಳಿಬೇಕು ಅಂತಂದ್ರೆ ನೀವು ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು ಒಂದು ಸೆಲ್ಲಿಂಗ್ ಮೆಥಡ್ ನೀವು ಕಲಿಬೇಕಾಗುತ್ತೆ. ಇವತ್ತಂತ ಮೆಥಡ್ ಮುಖಾಂತರ ಬೆಳೆಯುವಂತಹ ಒಂದು ವಿಧಾನಕ್ಕೆ ನಿಮ್ಗೆ ಕೆಲವೊಂದು ಪ್ರಾಡಕ್ಟ್ಗಳು ಬೇಕು. ಅಂತಹ ಯುನಿಕ್ ಆಗಿರುವಂತಹ ಪ್ರಾಡಕ್ಟ್ಗಳು ನಾನು ನಿಮ್ಮ ಮುಂದೆ ಪರಿಚಯ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಶಬ್ದ ಏನಿದೆ ಯುನಿಕ್, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಮಾತಾಡ್ತಿರುವಂತ, ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡ್ತಿರುವಂತ ಈ ಪ್ರಾಡಕ್ಟ್ಗಳು ಏನಿವೆ, ಭಾರತ ಮಾತ್ರ ಅಲ್ಲ, ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಯಾರ ಹತ್ರನೂ ಸಿಗಲ್ಲ. ಇದೊಂದೇ ಕಂಪನಿಯಲ್ಲಿ ಇರುವಂತದ್ದು, ವಿಭಿನ್ನವಾಗಿರುವಂತದ್ದು, ಬಹಳಷ್ಟು ಅಮೂಲ್ಯವಾಗಿರುವಂತಹ ಕೆಲವೊಂದು ಸಾಮಗ್ರಿಗಳು. ಅವುಗಳಲ್ಲಿ ಒಂದು ಪ್ರಾಡಕ್ಟ್ ನಾನು ಒಂದೊಂದನ್ನು ನಿಮಗೆ ಪರಿಚಯ ಮಾಡ್ತೀನಿ. ಮೊದಲನೇ ಪ್ರಾಡಕ್ಟ್ನ ಹೆಸರು ಬಂದ್ಬಿಟ್ಟು ಐ-ಡ್ವೆಲ್. ಐ-ಡ್ವೆಲ್ ಎಂಬುದು ಒಂದು ಗಮ್ಮಿಸ್ ತರ ಇರುವಂತಹ ಒಂದು ಚಾಕ್ಲೇಟ್ ರೂಪದಲ್ಲಿ ಇರುವಂತಹ ಒಂದು ಸಪ್ಲಿಮೆಂಟ್ ಆಗಿದೆ. 4 ಬೇರೆ ಬೇರೆ ವೆರೈಟಿಗಳಲ್ಲಿ ಇರುವಂತಹ ಈ ಗಮ್ಮಿಸ್ಗಳು ಪರ್ಟಿಕ್ಯುಲರ್ ಆಗಿ ಲಿವರಿಗೆ, ಡೈಜೆಷನ್ಗೆ, ಮೈಂಡಿಗೆ ಮತ್ತು ಕಣ್ಣಿಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ರಾಹ್ಮಿಯನ್ನು ಬಳಸಿದ್ದಾರೆ, ಅಶ್ವಗಂಧವನ್ನು ಬಳಸಿದ್ದಾರೆ. ಅದು ನಮ್ಮ ಬ್ರೈನ್ ನ ಸೆಲ್ಸ್ ಗಳನ್ನ ಆಕ್ಟಿವೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಮೈಂಡಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇದರಲ್ಲಿ ಬಳಸಿರುವಂತಹ ಜಂಡು, ಗರ್ಜರ, ಲೋದ್ರ ಎಂಬಂತದ್ದು ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡಕ್ಕೆ, ಈ ಸ್ಕ್ರೀನ್ ಇಂದ ಬರುವಂತಹ ಬ್ಲೂ ಲೈಟ್ ಅನ್ನು ಅವಾಯ್ಡ್ ಮಾಡಕ್ಕೆ, ಅದರಿಂದ ಆಗುವ ಡ್ಯಾಮೇಜ್ ಅನ್ನು ತಡೆಯಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಇದರಲ್ಲಿ ಬಳಸಿರುವ ತ್ರಿಪಾಲ, ಲಿಕೋರೈಸ್ ಎಂಬಂತಹ ಎಕ್ಸ್ಟ್ರಾಕ್ಟ್ಗಳು ನಮ್ಮ ಡೈಜೆಷನ್ ಅನ್ನು ಇಂಪ್ರೂವ್ ಮಾಡಿ ಅದರ ರೀತಿಯ ಮುಖಾಂತರ ಒಳ್ಳೆ ಜೀರ್ಣಕ್ರಿಯೆಯನ್ನು ಪಡೆಯಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಹರಿದ್ರ, ಅಮಲಕ್ಕಿ, ಗುಡುಚಿ ಅಂತಹ ಕೆಲವೊಂದು ಆಯುರ್ವೇದಿಕ್ ಇಂಗ್ರೀಡಿಯಂಟ್ ಬಳಸುವ ಮುಖಾಂತರ ನಮ್ಮ ಲಿವರಿನ ಒಂದು ಸ್ವಸ್ಥತೆಯನ್ನು ಕೂಡ ಇಂಪ್ರೂವ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದೊಂದು ಅದ್ಭುತವಾದಂತಹ ಪ್ರಾಡಕ್ಟ್ ಆಗಿದೆ, ಖಂಡಿತವಾಗಿ ನೀವು ಬಳಸಿ ನೋಡಬಹುದು. ಎರಡನೇ ಪ್ರಾಡಕ್ಟ್ ನಾನು ನಿಮ್ಮ ಮುಂದೆ ಪರಿಚಯ ಮಾಡಕ್ಕೆ ಇಷ್ಟಪಡುವಂಥದ್ದು ಬಂದ್ಬಿಟ್ಟು ಐ ಕೇರ್. ಐ ಕೇರ್ ಎಂದರೆ ಕೇರ್ ಮಾಡುವಂಥದ್ದು. ಇದು ಪರ್ಟಿಕ್ಯುಲರ್ ಆಗಿ 35 ವರ್ಷದ ದಾಟಿದ ಮಹಿಳೆಯರಿಗೋಸ್ಕರನೇ ತಯಾರಾಗಿರುವಂತಹ ಈ ಒಂದು ಡ್ರಿಂಕ್. ಇದು ಬೆಳಿಗ್ಗೆ 30 ml, ರಾತ್ರಿ 30 ml ಕುಡಿಯುವುದರ ಮುಖಾಂತರ ಅವರ ಆರೋಗ್ಯವನ್ನು ಕಾಪಾಡಕ್ಕೆ ಹೆಲ್ಪ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮೂಡ್ ಸ್ವಿಂಗ್ ಆಗುವಂಥದ್ದು, ಗಂಟು ನೋವುಗಳಿಗೆ. ಹಾಗಾಗಿ ಓವರ್ ಆಲ್ ಆಗಿ ಇದು ಅವರ ಇಮ್ಯುನಿಟಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವ ರೀತಿ ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ ಎಂಬುದಕ್ಕೋಸ್ಕರ ನಾವೊಂದು ಚಿಕ್ಕ ವಿಡಿಯೋ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ಪೇಟೆಂಟೆಡ್ ಆಗಿರುವಂತಹ ಈ ಪ್ರಾಡಕ್ಟ್ ನ ಒಂದು ಚಿಕ್ಕ ವಿಡಿಯೋ ನಾವು ನೋಡೋಣ. ಬಹಳಷ್ಟು ಸಹಾಯ ಮಾಡುವಂತ ಈ ಪ್ರಾಡಕ್ಟ್ ಇವತ್ತು ಈ ಪ್ರಾಡಕ್ಟ್ ಅನ್ನು ಬಳಸಿ ಬಹಳಷ್ಟು ಜನರು ಕರ್ನಾಟಕದ ಮಾತ್ರ ಅಲ್ಲ ಭಾರತದಾದ್ಯಂತ ಬೆನಿಫಿಟ್ ಅನ್ನು ಪಡೆದಿದ್ದಾರೆ. ಇವತ್ತು ಒಂದು ಟೆಸ್ಟಿಮನಿ ಹೇಳಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರಿಂದ ಕುಮಾರಿ ವಿದ್ಯಾಶ್ರೀ ಅವರು. ವಿದ್ಯಾಶ್ರೀ ಅವರೇ, ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮ್ಗೆ ಹೇಳಿ, ಈ ಪ್ರಾಡಕ್ಟ್ ನಿಮಗೆ ಯಾವ ರೀತಿ ಸಹಾಯ ಮಾಡಿದೆ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ವಿದ್ಯಾಶ್ರೀ ಅವರೇ. ನಾನು ವಿದ್ಯಾಶ್ರೀ ಅಂತ ಮಂಗಳೂರಿಂದ. ನಾನು ಐ ಕೇರ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದೇನೆ. ಬಿಕಾಸ್ ನನಗೆ ಮಂತ್ಲಿ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ತುಂಬಾ ಪೇನ್ ಆಗ್ತಾ ಇತ್ತು.
ತುಂಬಾ ಇರಿಟೇಷನ್, ಅಂದ್ರೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾನು ಮನೆಯಲ್ಲೇ ಇರ್ತಾ ಇದ್ದೆ ರೆಸ್ಟ್ ಮಾಡ್ಕೊಂಡು. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನನಗೆ ತುಂಬಾ ರಿಲೀಫ್ ಆಗಿದೆ. ಸೊ ನಾನು ತುಂಬಾ ಹ್ಯಾಪಿ ಆಗಿದ್ದೇನೆ ಇಂಥ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಕ್ಕೆ. ಇಂಡಸ್ಟ್ರಿಯಲ್ ಸಂಸ್ಥೆಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಅದೇ ರೀತಿ ಅಪರ್ಚುನಿಟಿಗಾಗಿ ನಿಮ್ಗೂ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿದ್ಯಾಶ್ರೀ ಅವರೇ. ವಿದ್ಯಾಶ್ರೀ ಅವರು ಹೇಳಿದ್ರು ಅವರಿಗೆ ಈ ಪ್ರಾಡಕ್ಟ್ ಬಹಳಷ್ಟು ಬೆನಿಫಿಟ್ ಆಗಿದೆ. ಅವರು ಒಬ್ರು ಎಲ್ಲರ ಪರವಾಗಿ ಒಂದು ಎಕ್ಸಾಂಪಲ್ ಅಷ್ಟೇ. ಇಂತಹ ಬಹಳಷ್ಟು ಎಕ್ಸಾಂಪಲ್ಸ್ಗಳು, ಬಹಳಷ್ಟು ಟೆಸ್ಟಿಮನೀಸ್ಗಳು ನೀವು ಇನ್ನೂ ಕೂಡ ನೋಡಕ್ಕೆ ಸಾಧ್ಯತೆ ಇದೆ. ಅಂದಾಗೆ ನಾನು ನಿಮ್ಮ ಮುಂದೆ ಇನ್ನೂ ಉಳಿದ ಕೆಲವು ಪ್ರಾಡಕ್ಟ್ಗಳನ್ನು ಕೂಡ ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ. ಮುಂದಿನ ಪ್ರಾಡಕ್ಟ್ನ ಬಗ್ಗೆ ಮಾತಾಡಬೇಕಾದ್ರೆ ಈ ಪ್ರಾಡಕ್ಟ್ನ ಹೆಸರು ಬಂದ್ಬಿಟ್ಟು ಐಗ್ಲೋ. ಐಗ್ಲೋ ಎಂಬುದು ಚರ್ಮದ ಕಾಂತಿಗೆ ಬಳಸಲಾಗುತ್ತಿರುವಂತಹ ಒಂದು ದ್ರಾವಕ ಆಗಿದೆ. ಇದೊಂದು ಬ್ಲಾಕ್ ಬೆರಿ, ಸ್ಟ್ರಾಬೆರಿ, ಮ್ಯಾಂಗೋ ಮತ್ತು ಬ್ಲಾಕ್ ಕರೆಂಟ್, ಸ್ಟ್ರಾಬೆರಿ, ಮ್ಯಾಂಗೋ ಮತ್ತು ಆರೆಂಜ್ 4 ಫ್ಲೇವರ್ಗಳಲ್ಲಿರುವಂತಹ ಈ ಡ್ರಿಂಕ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಚರ್ಮದ ಕಾಂತಿಯನ್ನು ಹೆಚ್ಚಿಸಕ್ಕೆ ಇದು ಹೆಲ್ಪ್ ಮಾಡ್ತಾ ಇದೆ. ಕಾಶ್ಮೀರದ ಕೇಸರಿಯನ್ನು ಬಳಸಿ ಅದರ ಜೊತೆ ಬಹಳಷ್ಟು ಆಯುರ್ವೇದಿಕ್ ಇಂಗ್ರೀಡಿಯಂಟ್ ಬಳಸಿ ತಯಾರು ಮಾಡಿರುವ ಪ್ರಾಡಕ್ಟ್ ಪೇಟೆಂಟ್ ಆಗಿರೋದು ಮಾತ್ರ ಅಲ್ಲದೆ ಇವತ್ತು ಬಹಳಷ್ಟು ಜನರು ಬಳಸಿ ಇದನ್ನು ಲಾಭವನ್ನು ಕೂಡ ಪಡೆದಿದ್ದಾರೆ. ಯಾವ ರೀತಿ ಪ್ರಾಡಕ್ಟ್ ಇಂದ ಲಾಭ ಪಡೆದಿದ್ದಾರೆ ಒಂದು ಚಿಕ್ಕ ವಿಡಿಯೋ ಮುಖಾಂತರ ನಾವು ನೋಡೋಣ. ಪ್ರಿಯ ಮಿತ್ರರೇ, ನಾನು ನಿಮ್ಮೆಲ್ಲರಿಗೂ ಇಂಡಸ್ ವಿವಾ ಕಂಪನಿಯ ಒಂದು ಅಮೋಘವಾದ ಪ್ರಾಡಕ್ಟ್ ಐಗ್ಲೋ ಬಗ್ಗೆ ಪರಿಚಯ ನೀಡುತ್ತೇನೆ. ಐಗ್ಲೋ ಎಂಬುದು ದೇಶದ ಮೊದಲನೆಯ ಆಂತರಿಕ ಸೌಂದರ್ಯವರ್ಧಕ. ಇದು ಆಂಟಿ ಆಕ್ಸಿಡೆಂಟ್ಸ್ರಿಂದ ಒಳಗೊಂಡಿದ್ದು ತಮ್ಮ ಸೌಂದರ್ಯವನ್ನು ದೇಹದ ಒಳಗಿನಿಂದ ವರ್ಧಿಸಿ ಹೊರಗಡೆ ತಮ್ಮ ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತದೆ. ಐಗ್ಲೋ ನಿಮಗೆ 4 ವಿಧಗಳಾಗಿ ದೊರೆಯುತ್ತವೆ: ಸ್ಟ್ರಾಬೆರಿ, ಬ್ಲ್ಯಾಕ್ ಕರೆಂಟ್, ಆರೆಂಜ್ ಮತ್ತು ಮ್ಯಾಂಗೋ. ಐಗ್ಲೋ 100% ಪ್ರಾಕೃತಿಕ ಸತ್ವಗಳನ್ನು ಒಳಗೊಂಡಿದ್ದು ಇದರಲ್ಲಿ ಕಾಶ್ಮೀರದಿಂದ ತಂದಂತಹ ಉತ್ತಮ ದರ್ಜೆಯ ಕೇಸರಿಯೂ ಕೂಡ ಇದೆ. ಈ ಕೇಸರಿಯು ನಿಮ್ಮ ಚರ್ಮದ ತೇವಾಂಶ ಹಾಗೂ ತಾರುಣ್ಯತೆಯನ್ನು ಕಾಪಾಡುತ್ತದೆ. ಇದಷ್ಟೇ ಅಲ್ಲದೆ ಐಗ್ಲೋ ಪ್ರಾಡಕ್ಟ್ರಲ್ಲಿ ನ್ಯಾಚುರಲ್ ಪ್ಲಾಂಟ್ ಕೊಲಾಜಿನ್, ಗ್ರೇಪ್ ಸೀಡ್ ಎಕ್ಸ್ಟ್ರಾಕ್ಟ್, ಲಿಕರೈಸ್ ಎಕ್ಸ್ಟ್ರಾಕ್ಟ್, ಕೋಜಿಕ್ ಆಸಿಡ್, ನ್ಯಾಚುರಲ್ ಲ್ಯೂಟಿನ್ ಮತ್ತು ಕೋ ಎನ್ಸೈಮ್ ಕ್ಯೂಟೆನ್ಗಳು ಕೂಡ ಇದೆ. ಐಗ್ಲೋ ನಿಮ್ಮ ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತದೆ, ತಮಗೆ ತಾರುಣ್ಯಭರಿತ ಚರ್ಮವನ್ನು ನೀಡುತ್ತದೆ, ಚರ್ಮದ ತೇವಾಂಶ ಹೆಚ್ಚಿಸುತ್ತದೆ, ಕಪ್ಪು ಚುಕ್ಕೆಗಳನ್ನು ನಿವಾರಿಸುತ್ತದೆ ಹಾಗೂ ಮೊಡವೆಗಳನ್ನು ಹೋಗಲಾಡಿಸುತ್ತದೆ. ಐಗ್ಲೋ ತಮ್ಮ ರಕ್ತವನ್ನು ಶುಚಿಗೊಳಿಸುತ್ತದೆ. ಇದು ನಿಮ್ಮ ಲಿವರ್ನ ಶುಚಿಗೊಳಿಸುತ್ತದೆ. ಹಾಗಾಗಿ ಇದು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚುಗೊಳಿಸುತ್ತದೆ. ಐಗ್ಲೋ ಎಲ್ಲ ರೀತಿಯ ಚರ್ಮಕ್ಕೆ ಹಾಗೂ ಎಲ್ಲ ವಯಸ್ಸಿನವರಿಗೆ ಸೂಕ್ತ. ಐಗ್ಲೋ ಗಂಡಸರು, ಹೆಂಗಸರು ಹಾಗೂ ಮಕ್ಕಳಿಗೆ ಉಪಯುಕ್ತವಾಗಿರುತ್ತದೆ. ಇದರಲ್ಲಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಉತ್ತಮ ತ್ವಚೆಗಾಗಿ ಪ್ರತಿದಿನ 2 ಐಗ್ಲೋಗಳನ್ನು ಊಟದ 15 ನಿಮಿಷಗಳ ನಂತರ ಉಪಯೋಗಿಸಬಹುದು. ಇನ್ನೇತಕ್ಕೆ ಕಾಯುತ್ತೀರಿ? ಈಗಲೇ ಐಗ್ಲೋ ಸೇವಿಸಿ ಹಾಗೂ ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಿ. ಇವತ್ತು ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸಕ್ಕೆ ಸಹಾಯ ಆಗುತ್ತೆ. ಬಹಳಷ್ಟು ಜನರು ಇದನ್ನು ಬಳಸಿ ಅದರ ಸಹಾಯವನ್ನು ಪಡೆದಿದ್ದಾರೆ ಕೂಡ. ನಮ್ಮ ಜೊತೆ ಇವತ್ತಿದ್ದಾರೆ ಬೆಂಗಳೂರಿಂದ ಪೌಲ್ ಕೃಷ್ಣಪ್ಪ ಅವರು. ಪೌಲ್ ಕೃಷ್ಣಪ್ಪ ಅವರು, ನಮಗೆ ಹೇಳಿ, ಈ ಐಗ್ಲೋ ನಿಮ್ಗೆ ಯಾವ ರೀತಿ ಸಹಾಯ ಮಾಡಿದೆ? ಪೌಲ್ ಕೃಷ್ಣಪ್ಪ ಅವರೇ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಯಾಕಂದ್ರೆ ಎಲ್ಲ ಟೆಸ್ಟಿಮನಿ ಸಹ ನಮ್ಮ ಹತ್ರ ಇದೆ. ಈ ಒಂದು ಐಗ್ಲೋ ಟೆಸ್ಟಿಮನೀಸ್ ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥದ್ದು. ನಮ್ಮ ತಂಗಿ ಮಗಳಿಗೆ ಒಬ್ಬಳಿಗೆ ಅವಳು ತುಂಬಾ ವೈಟ್ ಇದ್ದಾಳೆ. ಈ ಮೊಟ್ಟ ಮಗಲೆ ಬಂದು ಈ ಭಾಗದಲ್ಲಿ ಕರೆಕ್ಟ್ ಆಗಿ ಸುಮಾರು ಬ್ಲಾಕ್ ಆಗ್ಬಿಟ್ಟಿತ್ತು, ಒಂದು 2 ಇಂಚು. ಡಾಕ್ಟರ್ ಹತ್ರ ಸುಮಾರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ವಾಸಿ ಆಗ್ಲಿಲ್ಲ. ಬೇರೆ ಪ್ರಾಡಕ್ಟ್ ಕೆಲವು ಯೂಸ್ ಮಾಡಿದ್ದಾರೆ, ಸೈಡ್ ಎಫೆಕ್ಟ್ ಆಗಿದೆ. ಮತ್ತೆ ನಾನು ಇದನ್ನು ಸಜೆಸ್ಟ್ ಮಾಡಿದಾಗ ಅವ್ರಿಗೆ ನಂಬಿಕೆ ಬರಲಿಲ್ಲ. ಆದ್ರೆ ನಾನು ಒಂದೇ ಮಾತು ಹೇಳಿದೆ, ಇಷ್ಟು ಎಲ್ಲ ಮಾಡಿದ್ದೀರಿ, ಆದ್ರೆ ಕ್ಲೀನ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಇದರಿಂದ ಈ ತರ ಯೂಸ್ ಇದೆ, ಯಾವ ಸೈಡ್ ಎಫೆಕ್ಟ್ ಇಲ್ಲ ಅಂತಂದಾಗ ಒಂದು ಪ್ರಾಡಕ್ಟ್ ನಾನೇ ತಗೊಂಡೋಗಿ ಕೊಟ್ಟೆ. ಮತ್ತೆ 4 ಪ್ರಾಡಕ್ಟ್ ಅವರೇ ತಗೊಂಡ್ರು, 4 ಬಾಕ್ಸ್. ಮತ್ತೆ ಟೋಟಲ್ 4 ಬಾಕ್ಸ್ ಯೂಸ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಆ ಒಂದು ಭಾಗ ಕ್ಲಿಯರ್ ಆಗಿ ಮಾಮೂಲಿ ಚರ್ಮ ಬಂತು. ಆವಾಗ ಕ್ಲೀನ್ ಆಗಿ ಹೇಳಿದ್ರು, ನಿಜವಾಗ್ಲೂ ನಾವ್ ಯಾರನ್ನೂ ನಂಬಲ್ಲ, ಆದ್ರೆ ನಿನ್ನ ನಂಬಿಕೆ ಮೇಲೆ ನಾವು ತಗೊಂಡಿದ್ವಿ, ಯಾವ ಸೈಡ್ ಎಫೆಕ್ಟ್ ಇಲ್ಲ, ಇದು ತುಂಬಾ ಉಪಯುಕ್ತವಾಗಿದೆ, ಇದರಿಂದ ನಾವು ಅನೇಕರಿಗೂ ಸಹ ಇದನ್ನು ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಉತ್ತಮವಾದ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ ಇದೆ. ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಳಿಗೆ ಪ್ರತಿಯೊಬ್ಬರು ಸಹ ಚರ್ಮದ ಯಾವ್ದೇ ಪ್ರಾಬ್ಲಮ್ ಇದ್ರು ಸಹ ಯೂಸ್ ಮಾಡಬಹುದು. ಥ್ಯಾಂಕ್ ಯು ಸರ್. ಮಾಡಿದ್ದಕ್ಕೆ ಇಂಡಸ್ ವಿಭಾಗ ಮತ್ತು ನಿಮ್ಗೂ ಸಹ ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಪೌಲ್ ಕೃಷ್ಣಪ್ಪ ಅವ್ರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು, ಇದನ್ನ ಪ್ರಾಡಕ್ಟ್ ಅವ್ರು ತಗೊಂಡಿದ್ದ ಅನ್ನೋದೇ ಅವ್ರಿಗೆ ಫ್ಯಾಮಿಲಿ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಇದು ಬೆನಿಫಿಟ್ ಆಗಿದೆ. ಅಂದ್ರೆ ಈ ಪ್ರಾಡಕ್ಟ್ ಇವತ್ತು ಬಹಳಷ್ಟು ಜನರಿಗೆ ಸಹಾಯ ಮಾಡ್ತಾ ಇದೆ. ಅಂದಾಗೆ ನಾನು ಮುಂದುವರಿಸ್ತಾ ನಿಮ್ಮ ಜೊತೆ 3ನೇ ಪ್ರಾಡಕ್ಟ್ ಅನ್ನು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ, ಐಸ್ಲಿಮ್. ಇದೊಂದು ತೂಕವನ್ನು ಮ್ಯಾನೇಜ್ ಮಾಡುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಮೀಲ್ ರೀಪ್ಲೇಸ್ಮೆಂಟ್ ಚಾಕ್ಲೇಟ್ ಬಾರ್ ಇದು. ರಾತ್ರಿ ಇದೇ ಸಮಯದಲ್ಲಿ ಹತ್ತಿರ 7ರಿಂದ 7:30 ಮಧ್ಯದಲ್ಲಿ, ಅದು 7ರಿಂದ 8 ಮಧ್ಯದಲ್ಲಿ ಒಂದು ಊಟದ ಬದಲಿಗೆ ಇದನ್ನು ನೀವು ತಗೊಂಡ್ರೆ ಒಂದು ಊಟದಲ್ಲಿ ಏನೇನು ಸಿಗ್ಬೇಕು ಅದೆಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ, ಯಾವ್ಯಾವ ರೀತಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಎಂಬುದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ. ಗೋ ಟು ದ ವಿಡಿಯೋ.
ಪ್ರಿಯ ಮಿತ್ರರೇ, ನಾನು ನಿಮ್ಮೆಲ್ಲರಿಗೂ ಇಂಡಸ್ ವಿವಾ ಕಂಪನಿಯ ಒಂದು ಅಮೋಘವಾದ ಪ್ರಾಡಕ್ಟ್ ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಇತರೆ ಮಾರುಕಟ್ಟೆಯಲ್ಲಿ ಲಭಿಸುವ ಪ್ರೋಟೀನ್ ಬಾರ್ಗಳಿಗೆ ಹೋಲಿಸಿದರೆ ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ನಲ್ಲಿ ಪೇಟೆಂಟೆಡ್ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇರುತ್ತದೆ. ಇವು ದೇಹದ ಭಾರವನ್ನು ಕಡಿಮೆಗೊಳಿಸುತ್ತದೆ. ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ ನಿಮಗೆ 4 ವಿಧಗಳಲ್ಲಿ ದೊರೆಯುತ್ತದೆ: ಮ್ಯಾಂಗೋ, ಆರೆಂಜ್, ವೆನಿಲಾ ಮತ್ತು ಚಾಕ್ಲೇಟ್. ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ನಲ್ಲಿ ಸ್ಮಾರ್ಟ್ ಇಂಗ್ರೀಡಿಯೆಂಟ್ಸ್ ಇರುತ್ತವೆ. ಅವುಗಳು 3 ಗಿಡಮೂಲಿಕೆಗಳ ಎಕ್ಸ್ಟ್ರಾಕ್ಟ್ನಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಕೋಲಿಯಸ್ ಫೋರ್ಸ್ಕೋಲಿ ಎಂಬ ಗಿಡಮೂಲಿಕೆ ನಿಮ್ಮ ದೇಹದ ಭಾರವನ್ನು ಇಳಿಸುತ್ತದೆ. ಸಲೇಶಿಯಾ ರೆಟಿಕ್ಯುಲೇಟಾ ಎಂಬ ಗಿಡಮೂಲಿಕೆ ತಮ್ಮ ದೇಹದ ಅಧಿಕ ಸಕ್ಕರೆಯನ್ನು ಇಳಿಸುತ್ತದೆ. ಹಾಗೂ ಸೀಸೆಮಮ್ ಇಂಡಿಕಮ್ ಅಥವಾ ಸಾಸಿವೆಯ ಎಕ್ಸ್ಟ್ರಾಕ್ಟ್ ತಮ್ಮ ದೇಹದ ಅಧಿಕ ಕೊಬ್ಬಿನ ಅಂಶವನ್ನು ಅಥವಾ ಕೊಲೆಸ್ಟ್ರಾಲ್ ಅನ್ನು ಇಳಿಸುತ್ತದೆ. ಅದರೊಂದಿಗೆ ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ರಲ್ಲಿ ಮಲ್ಟಿವೈಟಮಿನ್ಸ್, ಮಲ್ಟಿಮಿನರಲ್ಸ್, ಡ್ರೈ ಫ್ರೂಟ್ಸ್, ನಟ್ಸ್, ನ್ಯಾಚುರಲ್ ಫೈಬರ್ಸ್ ಇರುತ್ತದೆ. ಇದಷ್ಟೂ ಅಲ್ಲದೆ ಅದರಲ್ಲಿ ಪ್ರೋಟೀನ್ ಅಂಶವೂ ಕೂಡ ಕಮ್ಮಿ ಇರುತ್ತದೆ. ಇವೆಲ್ಲವೂ ಇರುವುದರಿಂದ ಇದು ದೇಹದ ಅಧಿಕ ಭಾರವನ್ನು ಇಳಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಎಂಬುದು 100% ನ್ಯಾಚುರಲ್ ಹಾಗೂ ಪ್ರಿಸರ್ವೇಟಿವ್ ಫ್ರೀ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಮತ್ತು ಎಲ್ಲ ವಯಸ್ಸಿನವರು ಉಪಯೋಗಿಸಬಹುದು. ನಿಮ್ಮ ಉತ್ತಮ ದೇಹದ ಭಾರಕ್ಕಾಗಿ ಪ್ರತಿದಿನ 1 ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ನ ರಾತ್ರಿ 7 ರಿಂದ 9 ಗಂಟೆ ಮಧ್ಯದಲ್ಲಿ ಸೇವಿಸಬೇಕು. ಸುಮಾರು ಸಾಯಂಕಾಲ 6 ಗಂಟೆ ಹೊತ್ತಿಗೆ ಲಘು ಆಹಾರ ಸೇವಿಸಬಹುದು. ಪ್ರತಿನಿತ್ಯ 3.5 ಲೀಟರ್ ನೀರು ಸೇವಿಸಬಹುದು. ಲಘು ವ್ಯಾಯಾಮವು ಅತ್ಯವಶ್ಯಕವಾಗಿರುತ್ತದೆ. ಇದೀಗ ನಿಮ್ಮ ಸರದಿ. ಐಸ್ಲಿಮ್ ಫ್ಲಾಟ್ ಟಮ್ಮೀಸ್ ಬಾರ್ ಸೇವಿಸುವಿರಾ? ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಹೊನ್ನಾವರದಿಂದ ಚಂದ್ರಶೇಖರ್ ಯಾಜಿ ಅವರು. ಚಂದ್ರಶೇಖರ್ ಯಾಜಿ ಅವರು ಐಸ್ಲಿಮ್ ಅನ್ನು ಬಳಸಿ ಲಾಭವನ್ನು ಪಡೆದಿದ್ದಾರೆ. ಚಂದ್ರಶೇಖರ್ ಯಾಜಿ ಅವರು ನಮ್ಗೆ ಹೇಳಿ, ಈ ಪ್ರಾಡಕ್ಟ್ ನಿಮ್ಗೆ ಯಾವ ರೀತಿ ಲಾಭ ಮಾಡಿಕೊಟ್ಟಿದೆ? ನಮಸ್ತೆ ಸರ್. ನಮಸ್ತೆ. ನಾನು ಚಂದ್ರಶೇಖರ್ ಯಾಜಿ ಅಂತ ಹೊನ್ನಾವರದಿಂದ. ನನಗೆ ಈ ಪ್ರಾಡಕ್ಟ್ ಅನ್ನ ಇಂಡೋಸೇವಾದ ಒಂದು ಪ್ರಾಡಕ್ಟ್ ಈ ರೀತಿಯಲ್ಲಿದೆ ಅಂತ ಹೇಳಲಿಕ್ಕೆ ನಾಗರಾಜ್ ಹೊನ್ನಾವರ್ ಮತ್ತು ಐಸಕ್ ಜೇಮ್ಸ್ ಸರ್ ನಮ್ಮ ಜೊತೆಯಲ್ಲಿ ಬಂದಿದ್ರು. ಹೊನ್ನಾವರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ತುಂಬಾ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ರೆ, ಆ ನಂತರ ನಾನು ಅದನ್ನ ಐಸ್ಲಿಮ್ ಅಂತ ಒಂದು ಪ್ರಾಡಕ್ಟ್ ಅನ್ನ ನಮ್ಮ ಫ್ರೆಂಡ್ ಅವರಿಗೆ ಕೊಟ್ಟೆ. ಅವರು ಗೋಲ್ಡ್ ಸ್ಮಿತ್ ಆಗಿದ್ದಾರೆ. ಅವರು 90 kg ಇದ್ರು. ಆಗಾಗ್ಲೇ ತುಂಬಾ ಹೆವಿ ಭಾರ ಇತ್ತು. ಅದಲ್ಲದೆ ಅವರಿಗೆ ಸುಸ್ತಾಗ್ತಾ ಇತ್ತು. ಯಾವುದೇ ಒಂದು ಅಪ್ಪ ಹತ್ಲಿಕ್ಕೆ ಅಥವಾ ಏನೇ ಕೆಲಸ ಮಾಡ್ಲಿಕ್ಕಾದ್ರೂ ಅವರಿಗೆ ತೊಂದರೆ ಅನಿಸ್ತಾ ಇತ್ತು, ಶ್ವಾಸಕೋಶ ತೊಂದರೆ. ಯಾಕಂದ್ರೆ ಉಬ್ಬಸ ಬಂದಂಗ ಆಗ್ತಾ ಇತ್ತು. ತುಂಬಾ ಪ್ರಾಬ್ಲಮ್ ಪಟ್ಕೊಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ನಾನು ಅವ್ರ ನೆನಪಾಗಿ ಈ ಪ್ರಾಡಕ್ಟ್ ಅನ್ನ ಐಸ್ಲಿಮ್ ಹೇಳುವಂತದ್ದು ನಿಮಗೆ ಸೂಟೇಬಲ್ ಆಗುತ್ತೆ, ಯಾಕಂದ್ರೆ ನಮ್ಗೆ ಇದ್ರ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೀವು ತೆಗೆದುಕೊಳ್ಳಿ ಅಂತ ಹೇಳಿದಾಗ ಅವ್ರು ಅದನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಇಂದು ಅವರಿಗೆ ಕೇವಲ 2 ಬಾಕ್ಸ್ ಖಾಲಿಯಾಗಿದೆ. ಸುಮಾರು 5 kg ಕಡಿಮೆ ಆಗಿದ್ದಾರೆ. ಅದಲ್ಲದೆ ಯಾವುದೇ ರೀತಿಯ ಸಮಸ್ಯೆಗಳು ಅವರಿಗಿಲ್ಲ. ಮೊದಲಂತ ಸಮಸ್ಯೆಗಳಿಗೆ ಯಾವುದು ರೀತಿಯಲ್ಲಿಲ್ಲ. ಒಳ್ಳೆ ರೀತಿಯಲ್ಲಿ ನನಗೆ ಇದು ವರ್ಕ್ ಆಗಿದೆ. ನಾನು ಮೊದಲಕ್ಕಿಂತ ಹ್ಯಾಪಿ ಆಗಿದ್ದೇನೆ. ನಿಮ್ಮ ಪ್ರಾಡಕ್ಟ್ ನನಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದೆ ಅಂತ ನನಗೆ ತುಂಬಾ ಅಭಿನಂದನೆ ಸಲ್ಲಿಸ್ತಾ ಇರ್ತಾರೆ ಸಿಕ್ಕಿದಾಗೆಲ್ಲ. ಅದೇ ರೀತಿಯಲ್ಲಿ ಇಂಥ ಒಂದು ಅಮೋಘವಾದಂತಹ ಪ್ರಾಡಕ್ಟ್ ಅನ್ನ ನನಗೆ ಪರಿಚಯಿಸಿದಂತ ನಾಗರಾಜ್ ಅವರಿಗೂ ಹಾಗೂ ಐಸಕ್ ಜೇಮ್ಸ್ ಸರ್ ಅವರಿಗೂ ನಾನು ಸದಾ ಚಿರಋಣಿ. ಅದೇ ರೀತಿಯಲ್ಲಿ ಇಂಥ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ಕೊಟ್ಟಂತ ಇಂಡೋಸೇವಾ ಕಂಪನಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇದೇ ಅವಕಾಶಕ್ಕಾಗಿ ನಿಮಗೂ ಸಹ ಧನ್ಯವಾದ ಸರ್. ಥ್ಯಾಂಕ್ ಯು ಚಂದ್ರಶೇಖರ್ ಯಾಜಿ ಅವರೇ. ಚಂದ್ರಶೇಖರ್ ಯಾಜಿ ಅವರು ನಮ್ಮ ಸ್ನೇಹಿತರು ಹೊನ್ನಾವರದಿಂದ ಈ ಪ್ರಾಡಕ್ಟ್ ಅನ್ನು ಅವ್ರ ಸ್ನೇಹಿತರು ಕೊಟ್ಟು ಅದರಿಂದ ಲಾಭ ಪಡೆದಿದ್ದಾರೆ. ಇದು 1-2 ಅನ್ನೋದಕ್ಕಿಂತ ಬಹಳಷ್ಟು ಜನರು ಬಹಳಷ್ಟು ಬೆನಿಫಿಟ್ ಪಡೆದವರು ನಮ್ಮ ಜೊತೆ ಇದ್ದಾರೆ. ನಾವು ಮುಂದುವರಿಸ್ತಾ ಮುಂದಿನ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ, ಕಾಫಿ ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಹೇಗಾಗ್ಬೋದು? ಕಾಫಿ ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡಿದ್ರೆ ಇದು ನಿಜ. ಈ ಒಂದು ಕಾಫಿಯನ್ನು ನಾವು ಐ ಕಾಫಿ ಅಂತ ಕರಿತೀವಿ. ಇದು ಆಚಾರ್ಯ ಚರಕ್ ಅವರು ಸಾಧಾರಣ 2700 ವರ್ಷಗಳಿಂದ ಬೇರಿನ ಬಗ್ಗೆ ಉಲ್ಲೇಖ ಮಾಡಿದ್ರು. ಅದಕ್ಕೆ ಏಕನಾಯಕನ ಬೇರು ಅಂತೀವಿ. ಆ ಬೇರು ಆಕ್ಚುಲಿ ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡುತ್ತೆ. ಆ ಬೇರು ಮತ್ತೆ ಕಪಿಕಚ್ಚು ಎಂಬ ಬೀಜವನ್ನು ಬಳಸಿ ಅದ್ರ ಜೊತೆ ಕಾಫಿ ಜೊತೆ ಮಿಶ್ರಣ ಮಾಡಿ ತಯಾರಾಗಿರುವಂತಹ ಈ ಒಂದು ದ್ರಾವಕ ಬ್ಲ್ಯಾಕ್ ಮತ್ತು ಕ್ರೀಮರ್ ಎಂಬಂತ 2 ಫ್ಲೇವರ್ ಅಲ್ಲಿ ಬರುತ್ತೆ. ಇದು ಪರ್ಟಿಕ್ಯುಲರ್ ಆಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗಿಂತ ಅರ್ಧ ಗಂಟೆ ಮೊದಲು, ರಾತ್ರಿ ಡಿನ್ನರ್ಗಿಂತ ಅರ್ಧ ಗಂಟೆ ಮೊದಲು ಬಿಸಿ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡಕ್ಕೆ ಇದು ಸಾಧ್ಯತೆ ಇದೆ. ಯಾವ ರೀತಿ ಇದು ಕಂಟ್ರೋಲ್ ಮಾಡುತ್ತೆ ಎಂಬುದನ್ನು ನಾವು ನೋಡೋಣ. ಇದು ಕೂಡ ಒಂದು ಪೇಟೆಂಟ್ ಆಗಿರುವಂತಹ ಪ್ರಾಡಕ್ಟ್ ಆಗಿದೆ. ಸೊ ಇದೊಂದು ಚಿಕ್ಕ ವಿಡಿಯೋ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಲೆಟ್ಸ್ ಹ್ಯಾವ್ ಅ ವಿಡಿಯೋ ಫಸ್ಟ್.
ನಿಮಗೆ ಗೊತ್ತೇ, ಕಾಫಿ ಎಂಬುದು ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದ ಹಾಗೂ ಜನರು ಬಹುಸಂಖ್ಯೆಯಲ್ಲಿ ಕುಡಿಯುವ ಪಾನೀಯ. ಹೀಗಾದರೆ ಹೇಗೆ? ನಿಮಗೆ ನೈಸರ್ಗಿಕ ಕಾಫಿಯ ಸ್ವಾದದ ಜೊತೆಯಲ್ಲಿ ಶರೀರದಲ್ಲಿರುವ ಸಕ್ಕರೆ ಅಂಶವನ್ನೂ ನಿಯಂತ್ರಣಗೊಳಿಸುವ ಪಾನೀಯ ದೊರಕಿದರೆ ಎಷ್ಟು ಸುಲಭದ ಮಾರ್ಗವಲ್ಲವೇ? ಐಕಾಫಿ ಎಂಬುದು ಇಂಡಸ್ ವಿವಾ ಕಂಪನಿಯ ಅತ್ಯಂತ ಅದ್ಭುತವಾದ ಪಾನೀಯ. ಏಕೆಂದರೆ ಇದರಲ್ಲಿ ಕರ್ನಾಟಕದ ಕೊಡಗಿನಲ್ಲಿ ಸಿಗುವ ಉತ್ಕೃಷ್ಟ ಕಾಫಿ ಬೀಜಗಳ ಸಾರ ಅಡಗಿದೆ. ಐಕಾಫಿ ಕ್ರೀಮರ್ ಮತ್ತು ಐಕಾಫಿ ಬ್ಲ್ಯಾಕ್ 2 ವಿಧಗಳು ದೊರೆಯುತ್ತವೆ. ಐಕಾಫಿಯಲ್ಲಿ ಸಾಲ್ಸಿಟಾಲ್ ಎಂಬ ಪ್ರಮುಖ ಅಂಶವಿದ್ದು, ಇದು ಸಲೇಶಿಯಾ ರೆಟಿಕ್ಯುಲೇಟಾ ಅಥವಾ ಏಕನಾಯಕ ಎಂಬ ಮರದ ಬೇರಿನಿಂದ ತಯಾರಿಸಲಾಗುತ್ತದೆ. ಏಕನಾಯಕ ಎಂಬ ಮರವು ಆಯುರ್ವೇದದ ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದು, ಮಧುಮೇಹ ಅಥವಾ ಡಯಾಬಿಟಿಸ್ ರೋಗವನ್ನು ತಡೆಗಟ್ಟುವುದರಲ್ಲಿ ಹೆಸರುವಾಸಿಯಾಗಿದೆ. ಐಕಾಫಿ ಎಂಬುದು ಎಲ್ಲ ವಯಸ್ಸಿನವರು ಉಪಯೋಗಿಸಬಲ್ಲ ಒಂದು ಪಾನೀಯ, ಏಕೆಂದರೆ ಇದರಲ್ಲಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ನಿಮ್ಮ ಉತ್ತಮವಾದ ಆರೋಗ್ಯಕ್ಕಾಗಿ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಊಟದ ಅರ್ಧ ಗಂಟೆ ಮೊದಲು ಐಕಾಫಿ ಉಪಯೋಗಿಸಿರಿ. ನಿಮ್ಮ ಪ್ರತಿದಿನದ ಕಾಫಿಯನ್ನು ಬದಲಾಯಿಸಿರಿ ಹಾಗೂ ನಮ್ಮ ಐಕಾಫಿಯನ್ನು ಉಪಯೋಗಿಸಿರಿ, ಏಕೆಂದರೆ ನಿಮಗೆ ಕಾಫಿಯ ಸ್ವಾದದ ಜೊತೆಯಲ್ಲಿ ಮಧುಮೇಹವನ್ನು ನಿವಾರಿಸುವಂತಹ ಶಕ್ತಿ ನಮ್ಮ ಐಕಾಫಿಯಲ್ಲಿದೆ. ಮಧುಮೇಹವನ್ನು ನಿವಾರಿಸುವಂತ ಶಕ್ತಿ ನಮ್ಮ ಐಕಾಫಿಯಲ್ಲಿದೆ. ಇದನ್ನು ಬಳಸ್ಕೊಂಡ್ಬಿಟ್ಟು ಬಹಳಷ್ಟು ಜನರು ಮಧುಮೇಹವನ್ನು ನಿವಾರಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ವೀರೇಶ್ ಹಿರಾಮೆಟ್ ಅವರು ಶಹಾಬಾದಿಂದ. ವೀರೇಶ್ ಹಿರಾಮೆಟ್ ಅವರೇ, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ನಮಗೆ ಈ ಐಕಾಫಿಯನ್ನು ಬಳಸ್ಬಿಟ್ಟು ನೀವು ಏನೇನು ಲಾಭವನ್ನು ಪಡೆದಿದ್ದೀರಾ ವೀರೇಶ್ ಅವರೇ? ನಿಮ್ ವಾಯ್ಸ್ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಇಲ್ಲ, ಇವಾಗ್ಲೂ ಬರ್ತಾ ಇಲ್ಲ. ಏನು ಇಯರ್ಫೋನ್ ಏನಾದ್ರು ಹಾಕಿದ್ದೀರಾ? ಇಯರ್ಫೋನ್ ಹಾಕ್ತಾ ಇದ್ದೀರಾ? ಓಕೆ. ಒಂದೊಂದ್ಸಲ ಇಯರ್ಫೋನಲ್ಲೂ ಬರಲ್ಲ. ಇಲ್ಲ, ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ, ಸ್ಟಿಲ್ ಬರ್ತಾ ಇಲ್ಲ. ಒಂದೊಂದ್ಸಲ ಅದು ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಒಂದ್ಸಲ ಟ್ರೈ ಮಾಡೋಣ. ವೀರೇಶ್ ಅವ್ರು ಕನೆಕ್ಟ್ ಆಗ್ತಾ ಇದೆ ಅಂತ. ಇಲ್ಲ ಅಂತಂದ್ರೆ ಬೇರೆ ಸ್ನೇಹಿತರನ್ನು ನಾವು ಮಾತಾಡಿಸೋಣ. ಇಲ್ಲ, ಮಾತಾಡಿ ವೀರೇಶ್ ಅವರೇ. ಇಲ್ಲ, ಸ್ಟಿಲ್ ಸೌಂಡ್ ಬರ್ತಾ ಇಲ್ಲ ವೀರೇಶ್ ಅವರೇ. ಓಕೆ, ವೀರೇಶ್ ಅವ್ರ ಮಾತು ಕರೆಕ್ಟಾಗಿ ಕಾಣ್ತಾ ಇಲ್ಲ, ನಮ್ಗೆ ಬರ್ತಾ ಇಲ್ಲ. ಸೊ ನಮ್ ಜೊತೆ ಗುರುಪ್ರಸಾದ್ ಅವರಿದ್ದಾರೆ ಕಾರ್ಕಳದಿಂದ. ಪರ್ಟಿಕ್ಯುಲರ್ ಆಗಿ ಈ ಒಂದು ಐಕಾಫಿ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಗುರುಪ್ರಸಾದ್ ಅವರ ಸ್ವಾಗತ ನಿಮಗೆ. ನಮ್ಗೆ ಹೇಳಿ, ಈ ಐಕಾಫಿ ನಿಮ್ಗೆ ಯಾವ ರೀತಿ ಸಹಾಯ ಮಾಡಿದೆ ಗುರುಪ್ರಸಾದ್ ಅವರೇ? ಸರ್, ನನ್ನ ತಂದೆಗೆ ಶುಗರ್ ಇತ್ತು, 380 ಹಾಗೆ ಶುಗರ್ ಇತ್ತು ಸರ್. ಐಕಾಫಿ ಅನ್ನ ತಗೊಂಡೆ ಸರ್. ಇದರ ಪರಿಚಯ ಮಾಡಿಕೊಟ್ರು. ಅದೇ ಸರ್, ಈಗ ನಾನು ರೆಗ್ಯುಲರ್ ಆಗಿ ತಗೊಂಡೆ. ಅವರು ಶುಗರ್ ಹಾಗೆ ಈಗ ಪುನಃ ನಾವು ಮನೆಯಲ್ಲಿ ಕೂಡ ನಾವು ಯೂಸ್ ಮಾಡ್ತಿದ್ದೇವೆ ಪ್ರಿವೆನ್ಷನ್ ಗೆ, ಮುಂದೆ ಬರಬಾರ್ದಂತ. ಅವರ ಶುಗರ್ ಈಗ ನಾರ್ಮಲ್ ಗೆ ಬಂದಿದೆ, ಮತ್ತೆ ಟ್ಯಾಬ್ಲೆಟ್ ಕೂಡ ಕಮ್ಮಿ ಆಗಿದೆ ಸರ್. ಖುಷಿ ವಿಷಯ ಅದೊಂದು ನಮ್ಗೆ. ಹಾಗೆ ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತಿದ್ದೇವೆ. ಮತ್ತೆ ನಮ್ಮ ನೇಬರ್ಗೆ ಕೂಡ ಹೇಳಿದ್ದೇವೆ. ಹಾಗೆ ತಗೊಂಡಿದ್ದಾರೆ ಸರ್, ಹ್ಯಾಪಿ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಪ್ರಸಾದ್ ಅವರೇ. ಥ್ಯಾಂಕ್ ಯು. ನಮ್ಮ ಜೊತೆ ಗುರುಪ್ರಸಾದ್ ಅವರು ಕಾರ್ಕಳದಿಂದ ಮಾತಾಡಿದ್ರು, ಉಡುಪಿ ಜಿಲ್ಲೆ. ಅವರು ಇದ್ರ ಬಗ್ಗೆ ಬಳಸ್ಬಿಟ್ಟು ಅವರಿಗೆ ಲಾಭ ಆಗಿದೆ ಅಂತಂದ್ರು. ಸೊ ಐಕಾಫಿ ಅಂದ್ರೆ ಇದನ್ನ ಬಳಸಿ ಬಹಳಷ್ಟು ಜನ ಲಾಭ ಪಡೆದವರು ನಮ್ಮ ಜೊತೆ ಇದ್ದಾರೆ. ಅದು ಇದೊಂದು ಜಸ್ಟ್ ಉದಾಹರಣೆಗಳಷ್ಟೇ. ಆಗ ಖಂಡಿತವಾಗಿ ನೀವು ಇದನ್ನು ಬಳಸಿ ನೋಡಿ, ನಿಮ್ಗೆ ಇದರ ಲಾಭ ಗೊತ್ತಾಗುತ್ತೆ. ನಾನು ನಿಮ್ಮ ಮುಂದೆ ನಮ್ಮ ಕೊನೆಯ 6ನೇ ಪ್ರಾಡಕ್ಟ್ ಅನ್ನು ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಪ್ರಾಡಕ್ಟ್ನ ಹೆಸರು ಐಪಲ್ಸ್. ಪಲ್ಸ್ ಅಂತಂದ್ರೆ ನಾವು ನಾಡಿ ಮಿಡಿತ ಅಂತೀವಿ. ಇದೊಂದು ಪರ್ಟಿಕ್ಯುಲರ್ ನಾಡಿ ಮಿಡಿತಕ್ಕೆ ಅಥವಾ ಹೃದಯಕ್ಕೆ ಬಹಳಷ್ಟು ಸೂಕ್ತವಾದಂತಹ ಪ್ರಾಡಕ್ಟ್ ಆಗಿದೆ. ಅಸಾಯಿ ಬೇರಿ ಎಂಬಂತಹ ಒಂದು ಅಮೆಝಾನ್ ಕಾಡಲ್ಲಿ ಸಿಗುವಂತಹ ಒಂದು ಫ್ರೂಟಿನ ಜೊತೆಗೆ 14 ಬೇರೆ ಫ್ರೂಟ್ಗಳನ್ನು ಮಿಕ್ಸ್ ಮಾಡಿ ತಯಾರು ಮಾಡಿರುವಂತಹ ದ್ರಾವಕ ಬಹಳಷ್ಟು ಅದ್ಭುತಗಳನ್ನು ಮಾಡ್ತಾ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ. ಇದು ಬೆಳಿಗ್ಗೆ 30 ml, ರಾತ್ರಿ 30 ml ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದಾಗಿ ಬಹಳಷ್ಟು ಬೆನಿಫಿಟ್ ಗಳನ್ನು ಕೊಡ್ತಾ ಇದೆ. ಏನಿದೆ ಇದರಲ್ಲಿ, ಯಾವ ರೀತಿ ನಮ್ಮ ದೇಹದ ಮೇಲೆ ಇದು ಕೆಲಸ ಮಾಡುತ್ತೆ ಎಂಬುದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಚಿಕ್ಕ ವಿಡಿಯೋ ಕೂಡ ತೋರಿಸ್ತಾ ಇದ್ದೀನಿ. ಇದೊಂದು ಪೇಟೆಂಟ್ ಆಗಿರುವಂತಹ, ಬಹಳ ಯುನಿಕ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಮೊದಲ ವಿಡಿಯೋ ನೋಡೋಣ. ಪ್ರಿಯ ಮಿತ್ರರೇ, ನಾನು ನಿಮಗೆ ಇಂಡಸ್ ವಿವಾ ಕಂಪನಿಯ ಸೂಪರ್ ಬ್ರ್ಯಾಂಡ್ ಉತ್ಪಾದನೆ ಐಪಲ್ಸ್ ಬಗ್ಗೆ ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಐಪಲ್ಸ್ ಎಂಬುದು ಪ್ರಮುಖವಾದ ಇಮ್ಯೂನ್ ಬೂಸ್ಟರ್ ಹಣ್ಣುಗಳ ರಸ.
ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಐಪಲ್ಸ್ ಪ್ರಮುಖವಾದ ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂದರೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳನ್ನು ನಿಯಂತ್ರಿಸುತ್ತದೆ. ಐಪಲ್ಸ್ನ ಪ್ರಮುಖವಾದ ಅಂಶವೆಂದರೆ ಅಸಾಯಿ ಬೆರಿ. ಅಸಾಯಿ ಬೆರಿ ಹಣ್ಣಿಗೆ ಒರಾಕ್ ಸ್ಕೋರ್ ಎಂಬುದು 1,00,000 ಮೇಲೆ ಇರುತ್ತದೆ. ಅಸಾಯಿ ಬೆರಿ ಎಂಬುದು ಜಗತ್ತಿನ ಸೂಪರ್ ಫ್ರೂಟ್ ಎಂದು ಕರೆಯುತ್ತಾರೆ. ಅಸಾಯಿ ಬೆರಿ ಹಣ್ಣುಗಳು ದಕ್ಷಿಣ ಅಮೆರಿಕ ಖಂಡದ ಅಮೆಜಾನ್ ಕಾಡುಗಳಲ್ಲಿ ಮಾತ್ರ ದೊರೆಯುತ್ತದೆ. ಅಸಾಯಿ ಬೆರಿ ನಾಸಾದ AS-10 ಪಾನೀಯದಲ್ಲಿ ಕೂಡ ಇರುತ್ತದೆ. ಈ ಪಾನೀಯವನ್ನು ಆಸ್ಟ್ರೋನಾಟ್ಗಳಿಗೂ ಕೂಡ ರೇಡಿಯೇಷನ್ಸ್ನಿಂದ ದೂರ ಇಡಲು ಕೊಡಲಾಗುತ್ತದೆ. ಐಪಲ್ಸ್ನಲ್ಲಿ 15 ಹಣ್ಣುಗಳ ಮಿಶ್ರಣ ಇರುತ್ತದೆ. ಪ್ರತಿದಿನ 60 ಮಿಲಿಲೀಟರ್ ಐಪಲ್ಸ್ ನೀವು ಸೇವಿಸಿದರೆ 7,000 ಒರಾಕ್ ಸ್ಕೋರ್ ಆಂಟಿ ಆಕ್ಸಿಡೆಂಟ್ಸ್ಗಳು ನಿಮಗೆ ಲಭ್ಯವಾಗುತ್ತದೆ. ಇದು 3.5 kg ಆರ್ಗ್ಯಾನಿಕ್ ಹಣ್ಣುಗಳನ್ನು ತಿಂದಷ್ಟು ಆಂಟಿ ಆಕ್ಸಿಡೆಂಟ್ಸ್ಗಳನ್ನು ನಿಮಗೆ ನೀಡುತ್ತದೆ. ಐಪಲ್ಸ್ ಎಂಬುದು ಕೊಬ್ಬಿನ ಅಂಶವನ್ನು ತಿಳಿಗೊಳಿಸುತ್ತದೆ, ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅನ್ನು ಕಂಟ್ರೋಲ್ ಮಾಡುತ್ತದೆ, ಹೃದಯವನ್ನು ರಕ್ಷಿಸುತ್ತದೆ, ಕ್ಯಾನ್ಸರ್ ರೋಗವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಪಚನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸಂಪೂರ್ಣ ಆರೋಗ್ಯವನ್ನು ಕಾಪಾಡುತ್ತದೆ. ಐಪಲ್ಸ್ ಎಲ್ಲ ವಯಸ್ಸಿನವರು ಉಪಯೋಗಿಸಬಹುದು. ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ 30 ml ಐಪಲ್ಸ್ ಬೆಳಿಗ್ಗೆ ಮತ್ತು 30 ml ಐಪಲ್ಸ್ ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮೊದಲು ಸೇವಿಸಬೇಕು. ಐಪಲ್ಸ್ ಉಪಯೋಗಿಸಿರಿ ಮತ್ತು ಸಂಪೂರ್ಣ ದೇಹದ ಆರೋಗ್ಯವನ್ನು ಪಡೆಯಿರಿ. ನಮ್ಮ ಜೊತೆ ಇದ್ದಾರೆ ಯಾದಗಿರಿ ಜಿಲ್ಲೆಯಿಂದ ಶ್ರೀಯುತ ಮಲ್ಲಿಕಾರ್ಜುನ್ ಪಟಾಣಿ ಅವರು. ಮಲ್ಲಿಕಾರ್ಜುನ್ ಪಟಾಣಿ ಅವರ ಸ್ವಾಗತ ನಿಮಗೆ. ನಮಗೆ ಹೇಳಿ, ಈ ಪ್ರಾಡಕ್ಟ್ ನಿಮಗೆ ಯಾವ ರೀತಿ ಸಹಾಯ ಮಾಡಿದೆ ಮಲ್ಲಿಕಾರ್ಜುನ್ ಪಟಾಣಿ ಅವರೇ? ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ, ಯಾದಗಿರಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಅವರಿಗೆ ಥೈರಾಯ್ಡ್ ಕ್ರೋನಿಕಲ್ ಪ್ರೋಸೆಸ್ ಆಪರೇಷನ್ ಆಗಿತ್ತು. ಅದಾದ ನಂತರ ಸುಮಾರು 4 ವರ್ಷಗಳ ಕಾಲ ಎಲ್ಲಾ ಸರ್ಜನ್ಗಳಿಗೂ ಕೂಡ ತೋರಿಸ್ತಾ ಇದ್ವಿ. ಬಾಯಲ್ಲಿ ಸಲೈನ ಬರ್ತಿದ್ದಿಲ್ಲ, ಮತ್ತ ತುಂಬಾ ಬಾಯಾರಿಕೆ ಆಗ್ತಿತ್ತು ಸರ್. ಎಲ್ಲ ಎಷ್ಟು ಡಾಕ್ಟರ್ಸ್ಗಳಿಗೆ ತೋರಿಸಿದ್ರು ಏನು ಉಪಯೋಗ ಆಗಿಲ್ಲ ಸರ್. ಬಟ್ ಒಂದ್ಸಾರಿ ನಮ್ಗ ದತ್ತುಕುಮಾರ್ ಕುರ್ತಿ ಅವರು ನಮ್ಮ ಇಂಡಸ್ಟ್ರಿ ಕಂಪನಿಯ ಐಪಲ್ಸ್ ಪರಿಚಯ ಮಾಡ್ಕೊಟ್ರು ಸರ್. 1 ರಿಂದ 4 ಬಾಟಲ್ ಯೂಸ್ ಮಾಡಿದ ನಂತರ ಬಾಯಲ್ಲಿ ಸಲೈನೂ ಬರ್ಲಕ್ ಸ್ಟಾರ್ಟ್ ಆಯ್ತು. ಮತ್ತೆ 2ನೇದಾಗಿ ಬಾಯಾರಿಕೆಗೂ ಕೂಡ ಕಡಿಮೆ ಆಯ್ತು ಸರ್. ಇದು ನಾವು ಒಂದು ಅಮೃತ ಅಂತ ಹೇಳಲು ಇಷ್ಟಪಡುತ್ತೇನೆ ಸರ್. ಈ ಅಮೋಘವಾದಂತ ಪ್ರಾಡಕ್ಟ್ ನಮ್ಮ ಕಂಪನಿದು. ಥ್ಯಾಂಕ್ ಯು ಸರ್. ಅವಕಾಶ ಪಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಇಂಡಸ್ಟ್ರಿ ಕಂಪನಿಗಳು ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಪಟಾಣಿ ಅವರೇ. ಸ್ನೇಹಿತರೆ, ಮಲ್ಲಿಕಾರ್ಜುನ್ ಪಟಾಣಿ ಅವರು ಹೇಳಿದ್ರು ಅವರಿಗೆ ಈ ಪ್ರಾಡಕ್ಟ್ ಬಹಳಷ್ಟು ಲಾಭ ಆಗಿದೆ. ಅವ್ರ ಫ್ಯಾಮಿಲಿ ಅವರಿಗೆ ಆಕ್ಚುಲಿ ಜೊಲ್ಲು ರಸ ಬರ್ತಾ ಇಲ್ಲ ಬಾಯಲ್ಲಿ, ಅವರಿಗೂ ಇದೊಂದು ಕ್ರಿಯೇಟ್ ಆಗಿದೆ. ಅಂದ್ರೆ 1-2 ಬಹಳಷ್ಟು ಟೆಸ್ಟಿಮನೀಸ್ಗಳಿವೆ. ಇವರೆಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಕಣ್ಣಾರೆ ಕಂಡ್ರು ಪರಾಮರ್ಶಿ ನೋಡೆಂಬ ಮಾತಿದೆ. ಹಾಗಾಗಿ ಖಂಡಿತವಾಗಿ ನೀವು ಬಳಸಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಪ್ರಾಡಕ್ಟ್ ಯಾವ ರೀತಿ ಇದೆ. ಈ ಪ್ರಾಡಕ್ಟ್ಗಳ ಬಗ್ಗೆ ಬಹಳಷ್ಟು ಸೈಂಟಿಫಿಕ್ ಸ್ಟಡಿಗಳು ನಡೆದಿವೆ, ಬಹಳಷ್ಟು ಕ್ಲಿನಿಕಲ್ ಟ್ರಯಲ್ಗಳು ನಡೆದಿವೆ. ಮತ್ತೆ ಇದರ ಬಗ್ಗೆ ಕ್ಲಿನಿಕಲ್ ಟ್ರಯಲ್ ನಡೆದ ನಂತರ ಪಬ್ಲಿಕೇಶನ್ಸ್ಗಳಾಗ್ತವೆ. ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳ ಮೇಲೆ ಪಬ್ಲಿಕೇಶನ್ಸ್ಗಳು ಕೂಡ ಆಗಿವೆ. ಇದು ಐಪಲ್ಸ್ ನ ಬಗ್ಗೆ ಆಗಿರುವಂತಹ ಪಬ್ಲಿಕೇಶನ್. ಅದೇ ರೀತಿ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಐ ಕಾಫಿ ಬಗ್ಗೆ ಆಗಿರುವಂತಹ ಪಬ್ಲಿಕೇಶನ್. ನೆಕ್ಸ್ಟ್ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಐ ಸ್ಲಿಮ್ ಬಗ್ಗೆ ಆಗಿರುವಂತಹ ಪಬ್ಲಿಕೇಶನ್. ಅಂದ್ರೆ ಇದೆಲ್ಲ ಕ್ಲಿನಿಕಲ್ ಟ್ರಯಲ್ ಆಗಿರುವಂತಹ ಪ್ರೂವನ್ ಆಗಿರುವಂತಹ ಪ್ರಾಡಕ್ಟ್ಗಳಾಗಿವೆ. ನನ್ನ ಸಬ್ಜೆಕ್ಟ್ ಬೇರೆ ಇತ್ತು. ನಾನೇನು ನಿಮ್ಗೆ ಏನ್ ಹೇಳಕ್ ಹೊರಟಿದ್ದೆ ಅಂತಂದ್ರೆ ಎಂಟರ್ಪ್ರಿನರ್ಶಿಪ್ ಜರ್ನಿ ಬಗ್ಗೆ ಮಾತಾಡಕ್ ಹೊರಟಿದ್ದೆ. ಬಿಸ್ನೆಸ್ ಮಾಡ್ಬೇಕಂತಂದ್ರೆ ದುಡ್ಡೇ ಬೇಕು ಎಂಬುದು ಯೋಚನೆ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ದುಡ್ಡು ಬೇಕಾಗಿಲ್ಲ. ದುಡ್ಡು ಕಂಪನಿಯವರು ಇನ್ವೆಸ್ಟ್ ಮಾಡಿದ್ದಾರೆ, ಫ್ಯಾಕ್ಟ್ರಿ ಮಾಡಿದ್ದಾರೆ, R&D ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ, ರಿಸಲ್ಟ್ ಚೆನ್ನಾಗಿದೆ. ನಿಮ್ಮ ಜೊತೆ ಬಹಳಷ್ಟು ಜನ ಸ್ನೇಹಿತರು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಮಾತಾಡಿದವರನ್ನು ನೀವು ಕೇಳಿದ್ರಿ. ಇವರೆಲ್ಲರೂ ಏನ್ ಹೇಳಿದ್ದಾರೆ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂದಿದ್ದಾರೆ. ಹಾಗಂತಂದ್ರೆ ಯಾಕೆ ಎಂಟರ್ಪ್ರಿನರ್ಶಿಪ್ ಜರ್ನಿಯನ್ನು ಇಂಡಸ್ಟ್ರಿಯಲ್ ಮುಖಾಂತರ ಸ್ಟಾರ್ಟ್ ಮಾಡಬಾರ್ದು? ಖಂಡಿತ ಸ್ಟಾರ್ಟ್ ಮಾಡಬಹುದು. ಏನ್ ಮಾಡ್ಬೇಕು? ಮೊದಲು ನಿಮ್ಮನ್ನು ಇವತ್ತು ಯಾರು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಾರೆ ಅವರ ಹತ್ರ ನೀವು ಪ್ರಾಡಕ್ಟ್ ಅನ್ನು ಖರೀದಿ ಮಾಡಿ ಯೂಸ್ ಮಾಡಿ ನೋಡಿ. ನಿಮಗೆ ಪ್ರಾಡಕ್ಟ್ ಇಷ್ಟ ಆಯಿತು, ಆಮೇಲೆ ನೀವು ಆ ಪ್ರಾಡಕ್ಟ್ ಅನ್ನು ಬಳಸಿ ಸ್ಯಾಟಿಸ್ಫೈಡ್ ಆದ ನಂತರ ನೀವು ನಮ್ಮ ಕಂಪನಿಗೆ VR ಆಗಿ ನೋಂದಾಯಿಸಬಹುದು. VR ಅಂತಂದ್ರೆ ವಿವ ರಿಟೇಲರ್ ಅಂತ ನಾವು ಕರಿತೀವಿ. ನೀವು ಈ ಪ್ರಾಡಕ್ಟ್ ಗಳನ್ನು ಪ್ರಮೋಟ್ ಮಾಡಕ್ಕೆ ಲೈಸೆನ್ಸ್ ಅನ್ನು ಪಡೆದ ಹಾಗೆ ನಿಮಗೆ ಒಂದು ಕಂಪನಿ ಪರವಾಗಿ ಒಂದು ಇ-ಕಾಮರ್ಸ್ ಲಿಂಕ್ ಕೂಡ ಸಿಗುತ್ತೆ. ಇದರ ಮುಖಾಂತರ ನೀವು ಕಂಪನಿಯ ಮುಖಾಂತರ ಈ ಲಿಂಕ್ ಮುಖಾಂತರ ಕರ್ನಾಟಕ ಮಾತ್ರ ಅಲ್ಲದೆ ಭಾರತದಾದ್ಯಂತ ಎಲ್ಲಾ ಜಾಗಗಳಲ್ಲಿ ಪ್ರಾಡಕ್ಟ್ ಅನ್ನು ನೀವು ಪ್ರಮೋಟ್ ಮಾಡಬಹುದು. ಈ ಇ-ಕಾಮರ್ಸ್ ಲಿಂಕ್ ಅನ್ನು ಕಳಿಸ್ಕೊಟ್ರೆ ಸಾಕು, ಕಂಪನಿಯಿಂದ ಡೈರೆಕ್ಟ್ ಪ್ರಾಡಕ್ಟ್ ಅವರಿಗೆ ಡೆಲಿವರಿ ಆಗುತ್ತೆ. ಅವರು ಡೈರೆಕ್ಟ್ ಆಗಿ ಪೇಮೆಂಟ್ ಕಂಪನಿಗೆ ಮಾಡಬಹುದು. ಅದರದ್ದು ಏನಾದ್ರು ಲಾಭ ಇದೆ ಅಂತ ಅದು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದ್ಬಿಡುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ನಾನು ಹೇಗೆ ಮಾತಾಡ್ಲಿ, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ವಾ ಅಂತಹ ಪ್ರಶ್ನೆ ಇದ್ರೆ ನೀವೇನು ಹೆದರಬೇಡಿ.
ಇಲ್ಲಿ ನಿಮಗೆ 3 ಡೈಮೆನ್ಷನಲ್ ಸಪೋರ್ಟ್ ಕಂಪನಿ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಇವತ್ತು ನಿಮ್ಮನ್ನು ಯಾರು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರೆ ಅವರನ್ನು ನಾವು ಸ್ಪಾನ್ಸರ್ ಅಂತ ಕರಿತೀವಿ. ನಿಮ್ಗೆ ಈ ಪ್ರಾಡಕ್ಟ್ಗಳ ಬಗ್ಗೆ, ಈ ಪ್ರಾಡಕ್ಟ್ ನ ಬ್ಯಾಕ್ ಗ್ರೌಂಡ್ ಬಗ್ಗೆ, ಯಾವ ರೀತಿ ಕೆಲಸ ಮಾಡುತ್ತೆ, ನೀವು ಯಾವ ರೀತಿ ವರ್ಕ್ ಮಾಡಬೇಕು, ಜನರು ಯಾವ ರೀತಿ ನಿಮಗೆ ಕೋಆಪರೇಟ್ ಮಾಡಿದ್ರೆ ಇದರ ಬಗ್ಗೆ ತಿಳಿಸ್ಕೊಡಕ್ಕೆ ನಿಮಗೆ ವೈಬ್ರೆಂಟ್ ಎಜುಕೇಶನ್ ಸಿಸ್ಟಮ್ ಕೂಡ ಇದೆ. ಈ ಕಂಪನಿಯನ್ನು ತಯಾರು ಮಾಡಕ್ಕೆ R&D ಮಾಡಿ GST ಕಟ್ಟುವಂಥದ್ದು, TDS ಕಟ್ಟುವಂಥದ್ದು ಎಲ್ಲ ಒಂದು ಕೆಲಸಗಳನ್ನು ಮಾಡಕ್ಕೆ ಇಂಡಸ್ಟ್ರಿ ಎಂಬ ಕಂಪನಿ ಇದೆ. ಈ 3 ಡೈಮೆನ್ಷನಲ್ ಸಪೋರ್ಟ್ಗಳು ನಿಮ್ಮನ್ನು ಈ ಕಂಪನಿಯಲ್ಲಿ ಬೆಳೆಸಕ್ಕೆ ಸಹಾಯ ಮಾಡ್ತವೆ. ಹಾಗಂತಂದ್ರೆ ಏನ್ ಮಾಡ್ಬೇಕು? ಆವಾಗಲೇ ನಾನು ಹೇಳಿದಾಗೆ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಿ. ದ ಫಸ್ಟ್ ಸ್ಟೆಪ್ ಟು ಎಂಟರ್ಪ್ರಿನರ್ಶಿಪ್ ಇಸ್ ಸೆಲ್ಲಿಂಗ್. ನೀವು ಇದರ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿ ಅರ್ನ್ ಮಾಡಿ. ಯಾವ ರೀತಿ ಸೇಲ್ ಮಾಡಬಹುದು? ನಿಮ್ಗೆ ಬೇರೆ ಬೇರೆ ಮೆಥಡ್ಗಳು ನಿಮ್ಮ ಹತ್ರ ಇರಬಹುದು. ನಾನು ಒಂದು ಜಸ್ಟ್ ಈ ಮೊಮೆಂಟ್ಗೆ ನಿಮಗೆ ಉದಾಹರಣೆಗೆ ಅಥವಾ ತಲೆಗೆ ಬರ್ಲಿಕ್ಕೋಸ್ಕರ ಒಂದು ಐಡಿಯಾವನ್ನು ಹೇಳ್ತೀನಿ ನೋಡಿ. ನಮ್ಮಲ್ಲಿ ಪ್ರಾಡಕ್ಟ್ಗಳ ವಿಡಿಯೋಗಳಿವೆ. ನೀವು ಕೆಲವೊಂದು ವಿಡಿಯೋಗಳನ್ನು ನೀವು ನೋಡಿದ್ರಿ. ಇವಾಗ ಈ ವಿಡಿಯೋಗಳನ್ನು ನೀವು ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಕಳಿಸಬಹುದು. ಅವ್ರು ನೋಡಿದ್ರು, ಇಷ್ಟ ಆಯಿತು, ಆಮೇಲೆ ಅವ್ರಿಗೆ ಒಂದು ಫಾಲೋ ಅಪ್ ಕಾಲ್ ಮಾಡಿ ಆ ಪ್ರಾಡಕ್ಟ್ ಅನ್ನು ಬೈ ಮಾಡಕ್ಕೆ ಹೇಳಿ. ಹೇಗೆ? ಕಾಮರ್ಸ್ ಲಿಂಕ್ ಇರುತ್ತೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಅದು ನಿಮ್ಮ ಅಕೌಂಟಿಗೆ ಕನೆಕ್ಟ್ ಆಗಿರುವ ಲಿಂಕ್ ಆಗುತ್ತೆ. ಅವರು ಡೈರೆಕ್ಟ್ ಆಗಿ ಕಂಪನಿಗೆ ಪೇಮೆಂಟ್ ಮಾಡ್ತಾರೆ, ಕಂಪನಿಯಿಂದ ಪ್ರಾಡಕ್ಟ್ ಅವರ ಅಡ್ರೆಸ್ಗೆ ಹೋಗುತ್ತೆ. ನಿಮಗೆ ಒಂದು ಪ್ರಾಡಕ್ಟ್ನಿಂದ 500 ರೂಪಾಯಿ ಲಾಭ ಬರುತ್ತೆ. ಎಷ್ಟು ಸಿಂಪಲ್ ಬಿಸ್ನೆಸ್ ಇದೆ ನೋಡಿ. 2 ಪ್ರಾಡಕ್ಟ್ ಮಾರ್ತೀರಾ, 2 ಪ್ರಾಡಕ್ಟ್ ಮಾರಿದ್ರೆ 1,000 ಬರುತ್ತೆ. 10 ಪ್ರಾಡಕ್ಟ್ ಮಾರಿದ್ರೆ 5,000 ಬರುತ್ತೆ. 100 ಮಾರಿದ್ರೆ 50,000 ಬರುತ್ತೆ. ನಿಮ್ಮ ಇಷ್ಟ, ಎಷ್ಟು ಬೇಕಷ್ಟು ಮಾರಿ. ನಿಮ್ಮ ಕೆಪಾಸಿಟಿ, ನಿಮ್ಮ ಹಸಿವು. ಬೇರೆ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಇದು ಬಹಳಷ್ಟು ಸಿಂಪಲ್ ಬಿಸ್ನೆಸ್. ನಾನೇನಾದ್ರು ಜಾಸ್ತಿ ಮಾರಿದ್ರೆ ಏನಾದ್ರು ಎಕ್ಸ್ಟ್ರಾ ಕೊಡ್ತಾರಾ? ಅದು ಅವಕಾಶ ಇದೆ. ನೀವೇನಾದ್ರೂ ಹೈಯೆಸ್ಟ್ ರಿಟೇಲ್ ಮಾಡಿದ್ರೆ ನಿಮಗೆ ನಂಬರ್ 1 ಪೊಸಿಷನ್ಗೆ ಬಂದ್ರೆ 50,000 ರೂಪಾಯಿ ಕ್ಯಾಶ್ ಬೋನಸ್, 2ನೇ ಪೊಸಿಷನ್ ಬಂದ್ರೆ 25,000 ರೂಪಾಯಿ ಕ್ಯಾಶ್ ಬೋನಸ್ ಅಂತ ಸಿಗುತ್ತೆ. ಒಂದು ಸಲ ನೀವು ನಮ್ಮ ಕಂಪನಿಯಲ್ಲಿ ಒಂದು ರ್ಯಾಂಕ್ ಇದೆ, ಸ್ಟಾರ್, ಅದಕ್ಕೆ ನಾವು VBO ಅಂತ ಕರಿತೀವಿ. ಈ ರ್ಯಾಂಕ್ ಅನ್ನು ದಾಟಿದ ನಂತರ ನೀವು ಮತ್ತೆ ಪ್ರಾಡಕ್ಟ್ಗಳ ವ್ಯಾಪಾರ ಮಾಡ್ತಾ ಹೋದ್ರೆ ನಿಮಗೆ ಡಿಜಿರಾಕ್ ಸ್ಟಾರ್ ಬೋನಸ್ ಅಂತ ಸಪರೇಟ್ ಆಗಿರುವಂತ ಎಕ್ಸ್ಟ್ರಾ ಬೋನಸ್ ಕೂಡ ಕಂಪನಿಯವರು ಕೊಡ್ತಾರೆ. ನೀವು 40 ಪ್ರಾಡಕ್ಟ್ಗಳನ್ನು ವ್ಯಾಪಾರ ಮಾಡಿದ್ರೆ 4 ಪ್ರಾಡಕ್ಟ್ಗಳು ಅಥವಾ 11,990 ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಡಕ್ಟ್ಗಳು, 24 ಪ್ರಾಡಕ್ಟ್ಗಳು ಅಥವಾ 600 PV ಅಂತ ಕರೀತೀವಿ. ಒಂದು ಪ್ರಾಡಕ್ಟ್ 25 PV ಲೆಕ್ಕದಲ್ಲಿ 24 ಪ್ರಾಡಕ್ಟ್ಗಳ ವ್ಯಾಪಾರ ಮಾಡಿದ್ರೆ 2 ಪ್ರಾಡಕ್ಟ್ಗಳು 5,995 ರೂಪಾಯಿ ಬೆಲೆ ಬಾಳುವಂತಹ ಪ್ರಾಡಕ್ಟ್ ನಿಮ್ಗೆ ಫ್ರೀ ಕೊಡ್ತಾರೆ. 12 ಪ್ರಾಡಕ್ಟ್ಗಳ ವ್ಯಾಪಾರ ಅಥವಾ 300 PV ಅಂತ ನಾವು ಕರಿತೀವಿ, ಅಷ್ಟು ವ್ಯಾಪಾರ ಒಂದು ತಿಂಗಳಲ್ಲಿ ಮಾಡಿದ್ರೆ 2,997 ಅಥವಾ ಒಂದು ಪ್ರಾಡಕ್ಟ್ ಕಂಪನಿ ಕಡೆಯಿಂದ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಬಹಳ ಅದ್ಭುತ ಅಲ್ವಾ? ಅದ್ಭುತನೇ. ಇದು ಬರೀ ಒಂದು ಪ್ರಾಡಕ್ಟ್ ಮಾರುವಂತಹ ಬಿಸ್ನೆಸ್ ಅಲ್ಲ. ಇಲ್ಲಿ ನೀವು ನಿಮ್ಮ ಕ್ಯಾರಿಯರ್ ಅನ್ನು ಕೂಡ ಸೆಟ್ ಮಾಡಬಹುದು. ಇದು ಒಂದು ಪ್ರೊಫೆಷನ್, ಇದು ಒಂದು ಕ್ಯಾರಿಯರ್. ಜನರು PUC ಕಂಪ್ಲೀಟ್ ಮಾಡಿದ ನಂತರ MBBS ಓದ್ತಾರೆ, 5 ವರ್ಷದ ನಂತರ ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಎಂಬುದು ಒಂದು ಕ್ಯಾರಿಯರ್. 10 ವರ್ಷದ ನಂತರ ಮತ್ತೆ ಡಾಕ್ಟರ್ ಇಂದ ಅವ್ರು ಮತ್ತೆ ಇಂಜಿನಿಯರ್ ಓದೋ ಅವಶ್ಯಕತೆ ಇಲ್ಲ, ಡಾಕ್ಟರ್ ಪ್ರೊಫೆಷನಲ್ ಕಂಟಿನ್ಯೂ ಮಾಡಬಹುದು. ಇದು ಕೂಡ ಒಂದು ಕ್ಯಾರಿಯರ್. ನಾನು ಪ್ರಾಡಕ್ಟ್ ಅನ್ನು ಲೈಫ್ ಟೈಮ್ ಮಾಡ್ತಾ ಇರಬೇಕಾ? ಇಲ್ಲ, ಇಲ್ಲಿ ಬಹಳಷ್ಟು ಬೇರೆ ಅವಕಾಶಗಳಿವೆ. ಇಲ್ಲಿ ನೀವು ಇದನ್ನು ಪಾರ್ಟ್ ಟೈಮ್ ಆಗಿ ಮಾಡಬಹುದು, ಫುಲ್ ಟೈಮ್ ಆಗಿ ಮಾಡಬಹುದು. ಈ ಕ್ಯಾರಿಯರ್ ಅನ್ನು ನೀವು ಶುರು ಮಾಡ್ಬೇಕಂತಂದ್ರೆ ನಿಮ್ಗೆ ಇಲ್ಲಿ 16 ರ್ಯಾಂಕ್ಗಳಿವೆ. ನಾನು ಅವಾಗಲೇ ಹೇಳಿದಾಗೆ ಅದ್ರಲ್ಲಿ ಒಂದು ರ್ಯಾಂಕ್ ಬಂದ್ಬಿಟ್ಟು ಸ್ಟಾರ್. ಈ ಸ್ಟಾರ್ ರ್ಯಾಂಕ್ ಅನ್ನು ನೀವೇನಾದ್ರು ಅಚೀವ್ ಮಾಡಿದ್ರೆ ನೀವು ಇಲ್ಲಿ VBO ಆಗಿ ಅಪ್ಗ್ರೇಡ್ ಆಗ್ಬಹುದು. ಒಂದ್ಸಲ VBO ಆದ್ರೆ ನಿಮಗೆ ನಮ್ಮ ಕಂಪನಿಯ ಬಾಕಿ ಇರೋ ಎಲ್ಲ ಬೋನಸ್ಗಳನ್ನು ಪಡೆಯುವಂತ ಅವಕಾಶ ಕೂಡ ಇದೆ. VBO ಆಗ್ಬೇಕಂದ್ರೆ ನಿಮ್ಮ ಮುಖಾಂತರ ಏನಾಗ್ಬೇಕು? 12 ಪ್ರಾಡಕ್ಟ್ಗಳ ವ್ಯಾಪಾರ ನಡೆದಿರ್ಬೇಕು. ಒಬ್ಬ ಕಸ್ಟಮರಿಗೆ ಮ್ಯಾಕ್ಸಿಮಮ್ 2 ಪ್ರಾಡಕ್ಟ್ಗಳು ಕೌಂಟ್ ಆಗ್ತವೆ. ಯಾರಿಗೆ ಮಾರಬಹುದು ಯೋಚನೆ ಮಾಡಿ ನೋಡಿ. ಯಾರೋ ಒಬ್ರು ನಿಮ್ಮ ನೇಬರ್ ಇದ್ದಾರೆ, ಅವರಿಗೆ ಸ್ವಲ್ಪ ಮೆಮೊರಿ ವೀಕ್ ಆದಂಗೆ ಅನಿಸ್ತಾ ಇದೆ, ಮೆಮೊರಿ ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಮೈಂಡ್ ಸ್ವಲ್ಪ ಕೂಲ್ ಆಗಿರ್ಬೇಕು, ಡೈಜೆಷನ್ ಇಂಪ್ರೂವ್ ಆಗ್ಬೇಕು ಅನಿಸ್ತಾ ಇದೆ, ಒಂದು ಐಡ್ವೆಲ್ ಸಜೆಸ್ಟ್ ಮಾಡಿ ಅವರಿಗೆ. ನಿಮ್ಮೊಬ್ರು ಸ್ನೇಹಿತರಿದ್ದಾರೆ, ಮುಖದಲ್ಲಿ ಸ್ವಲ್ಪ ಕಲೆಗಳಿವೆ, ಡಾರ್ಕ್ ಸರ್ಕಲ್ ಅನಿಸ್ತಾ ಇದೆ, ಸ್ವಲ್ಪ ಚರ್ಮ ಕಾಂತಿಯುತ ಆಗ್ಬೇಕಂತ ಬಯಸ್ತಾ ಇದ್ದಾರೆ, ಒಂದು 2 ಐಡ್ವೆಲ್ ಕೊಡಿ. ಬೆಳಿಗ್ಗೆ ಒಂದು, ರಾತ್ರಿ ಒಂದು, ಬ್ರೇಕ್ಫಾಸ್ಟ್ ಇಂದ 15 ನಿಮಿಷ ನಂತರ, ರಾತ್ರಿ ಡಿನ್ನರ್ 15 ನಿಮಿಷದ ನಂತರ. ನಿಮ್ಮ ಆಂಟಿ ಯಾರೊಬ್ರು ಇದ್ದಾರೆ, ಅವರು ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ವಲ್ಪ ಇಶ್ಯೂಗಳನ್ನು ಫೇಸ್ ಮಾಡ್ತಾ ಇದ್ದಾರೆ, ಒಂದು 2 ಐ ಕೇರ್ ಕೊಡಿ ಅವರಿಗೆ. ಬೆಳಿಗ್ಗೆ ಒಂದು ಖಾಲಿ ಹೊಟ್ಟೆಗೆ 30 ml, ರಾತ್ರಿ ಖಾಲಿ ಹೊಟ್ಟೆಗೆ 30 ml ಐ ಕೇರ್ ತಗೊಳ್ಳಿ. ಅವರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅವರು ಹೊರಗೆ ಬರಲಿ. ಒಬ್ರು ಕಸಿನ್ ಇದ್ದಾರೆ, ಸ್ವಲ್ಪ ಶೇಪ್ ಔಟ್ ಆದಂಗೆ ಅನಿಸ್ತಾ ಇದೆ, ಅವ್ರಿಗೆ ಹೇಳಿ ಸ್ವಲ್ಪ ಈ ರೀತಿ ಕಂಡ್ರೆ ಚೆನ್ನಾಗಿ ಕಾಣಲ್ಲ, ನೀವು ಸ್ವಲ್ಪ ನೀವು ಸ್ಲಿಮ್ ಆಗ್ಬೇಕು, ಫಿಟ್ ಆಗ್ಬೇಕು. ಅವ್ರಿಗೆ ಒಂದು 2 ಐಸ್ ಕ್ರೀಮ್ ಕೊಡಿ. ಅವ್ರು 2 ಐಸ್ ಕ್ರೀಮ್ ತಗೊಳ್ಳಿ, ವೆಯ್ಟ್ ಮ್ಯಾನೇಜ್ ಮಾಡ್ಲಿ. ಅವರು ಶೇಪಿಗೆ ಬರ್ತಾರೆ, ನಿಮ್ಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತಾರೆ. ನಿಮ್ದು 12 ಪ್ರಾಡಕ್ಟ್ ಅಲ್ಲಿ 1-2 ಪ್ರಾಡಕ್ಟ್ ಅವರಿಗೂ ಸೇಲ್ ಆಯ್ತು. ಒಬ್ರು ಕೊಲೀಗ್ ಇದ್ದಾರೆ, ಯಾವಾಗ ನೋಡಿದ್ರು ಶುಗರ್ಲೆಸ್ ಟೀ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೊಂದು 2 ಕಾಫಿ ಸಜೆಸ್ಟ್ ಮಾಡಿ. ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಅರ್ಧ ಗಂಟೆ ಮೊದಲು, ರಾತ್ರಿ ಡಿನ್ನರ್ಗಿಂತ ಅರ್ಧ ಗಂಟೆ ಮೊದಲು ಕುದಿತಿರೋ ಬಿಸಿ ನೀರನ್ನು ಒಂದು ಕಾಫಿ ಪೌಡರ್ ಒಂದು ಪ್ಯಾಕ್ ಗ್ಲಾಸ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡೀಲಿ. ಕಾಫಿಗೆ ಕಾಫಿನೇ ಆಯ್ತು, ಆ ಕಡೆಯಿಂದ ಡಯಾಬಿಟಿಸ್ ಕಂಟ್ರೋಲ್ ಆಯ್ತು. ಒಬ್ರು ಅಂಕಲ್ ಇದ್ದಾರೆ, ಸ್ವಲ್ಪ ವೀಕ್ನೆಸ್ ಫೀಲ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಅಲ್ಲಿ ಇಲ್ಲಿ ನೋವು ಅಂತಿದ್ದಾರೆ,
ಒಂದ್ 2 ಐಪಲ್ಸ್ ಹೇಳಿ ಅವರಿಗೆ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಅರ್ಧ ಗಂಟೆ ಮೊದಲು, ರಾತ್ರಿ ಡಿನ್ನರ್ಗಿಂತ ಅರ್ಧ ಗಂಟೆ ಮೊದಲು ಡೈಲಿ ಕುಡೀಲಿ. ಅವ್ರ ಆರೋಗ್ಯ ಇಂಪ್ರೂವ್ ಆಗುತ್ತೆ, ನಿಮ್ದು 2 ಪ್ರಾಡಕ್ಟ್ ಸೇಲ್ ಆಯ್ತು. ನಿಮ್ಮ ಮುಖಾಂತರ ಈ ರೀತಿ ಟೋಟಲ್ 12 ಪ್ರಾಡಕ್ಟ್ಗಳ ವ್ಯಾಪಾರ ಆಯ್ತು ಅಂತಂದ್ರೆ ನೀವು ಇಲ್ಲಿ ಸ್ಟಾರ್ ಆಗ್ಬಹುದು. ಎಷ್ಟು ಟೈಮ್ ಅಲ್ಲಿ ಮಾಡಬೇಕು? ಒಂದೇ ವಾರದಲ್ಲಿ ಮಾಡಬಹುದು. ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಕನ್ಸಿಕ್ಯೂಟಿವ್ ಆಗಿರುವಂತ ಯಾವ್ದಾದ್ರು 4 ವಾರಗಳು, 4 ವಾರದೊಳಗಡೆ ನೀವು ಮಾಡಿದ್ರೆ ನೀವು ಇಲ್ಲಿ ಸ್ಟಾರ್ ಆಗ್ಬಹುದು. ಒಬ್ಬ ಕಸ್ಟಮರ್ಗೆ ಎಷ್ಟು ಪ್ರಾಡಕ್ಟ್ ಬೇಕಾದ್ರೂ ಮಾರಬಹುದು. ಪ್ರತಿ ಪ್ರಾಡಕ್ಟ್ ನಿಂದ 500 ರೂಪಾಯಿ ಲಾಭ ಸಿಗುತ್ತೆ. ಆದ್ರೆ ಈ ಒಂದು VB ಎಂಬ ಪ್ರಮೋಷನ್ಗೆ 2 ಪ್ರಾಡಕ್ಟ್ಗಳು ಕೌಂಟಿಗೆ ತಗೊಳ್ತಾರೆ ಕಂಪನಿಯವರು. ಜಾಸ್ತಿ ಮಾರೋದು ತಪ್ಪಿಲ್ಲ, ಆದ್ರೆ ತಗೊಳ್ಳುವಂಥದ್ದು ಲೆಕ್ಕಾಚಾರ 2ಕ್ಕೆ. ನಾವು ರಿಟೇಲ್ ನೀವು ಫಾಸ್ಟ್ ಆಗಿ ಮಾಡಿ, ಫಾಸ್ಟ್ ಆಗಿ ಸ್ಟಾರ್ ಆಗಿ ಅಚೀವ್ ಆಗಿ. ಸ್ಟಾರ್ ಅಚೀವ್ ಆದ್ರೆ ಏನ್ ಲಾಭ ಇದೆ? ಒಂದನೇ ಲಾಭ, ನೀವು ಬೇರೆ VR ಗಳನ್ನು ಕೂಡ ರಿಕ್ರೂಟ್ ಮಾಡಬಹುದು, ಅಪಾಯಿಂಟ್ ಮಾಡಬಹುದು. ಅವ್ರನ್ನ ದುಡ್ಡು ಕೊಡ್ಬೇಕು, ಏನು ದುಡ್ಡು ಕೊಡ್ಬೇಕಾಗಿಲ್ಲ, ಮತ್ತೇನ್ ಕೊಡ್ಬೇಕು? ಬರೀ KYC ಡಾಕ್ಯುಮೆಂಟ್ ಕೊಟ್ರೆ ಸಾಕು, ಅವ್ರು VR ಆಗಿ ಅಪಾಯಿಂಟ್ ಆಗ್ಬಹುದು. VR ಆಗಿ ಅಪಾಯಿಂಟ್ ಆದ್ರೆ ಏನ್ ಮಾಡ್ಬೋದು? ಅವರು ಕೂಡ ಪ್ರಾಡಕ್ಟ್ ಗಳನ್ನು ಮಾರಬಹುದು, 500 ರೂಪಾಯಿ ಲಾಭ ತಗೊಳ್ಬಹುದು. ಅವ್ರೇನಾದ್ರು ಸ್ಟಾರ್ ಆದ್ರೆ 6,000 ರೂಪಾಯಿ ಇನ್ಕಮ್ ಬರುತ್ತೆ ಅವರಿಗೆ. ಮತ್ತೆ ಅವರು ಕೂಡ ಸ್ಟಾರ್ ಆದ್ರೆ ಬೇರೆ VR ಗಳನ್ನು ಕೂಡ ಅಪಾಯಿಂಟ್ ಮಾಡಕ್ಕೆ ಅವಕಾಶ ಇದೆ. ಈ ರೀತಿ ಒಂದು ಪ್ರಾಡಕ್ಟ್ ಅನ್ನು ಮಾರುವಂತವರ ಒಂದು ನೆಟ್ವರ್ಕ್ ಫಾರ್ಮ್ ಆಗುತ್ತೆ. ಈ ಪ್ರಾಡಕ್ಟ್ ಅನ್ನು ಮಾರುವಂತವ್ರ ನೆಟ್ವರ್ಕ್ ಫಾರ್ಮ್ ಆಯ್ತು ಅಂತಂದ್ರೆ ಅವರ ಏನ್ ಟರ್ನ್ ಓವರ್ ಮಾಡ್ತಾರೆ, ಆ ಟರ್ನ್ ಓವರ್ ನ ಮೇಲೆ ಕಂಪನಿ ಕಡೆಯಿಂದ ನಿಮಗೆ ಅವರ ಪರ್ಫಾರ್ಮೆನ್ಸ್ ನ ಮೇಲೆ ಇನ್ಕಮ್ ಅನ್ನು ಕಂಪನಿಯವರು ರೆವೆನ್ಯೂ ಕೊಡ್ತಾರೆ. ನೀವು ಡೈರೆಕ್ಟ್ ಆಗಿ ಮಾಡುವ ವ್ಯಾಪಾರದ ಮೇಲೆ ಕಂಪನಿಯವರು 20% ನಿಮ್ಗೆ ಲಾಭ ಕೊಡ್ತಾರೆ. ನೀವು ಒಂದು ನೆಟ್ವರ್ಕ್ ಅನ್ನು ಫಾರ್ಮ್ ಮಾಡಿ ಅವರ ಮುಖಾಂತರ ವ್ಯಾಪಾರ ಮಾಡಿದ್ರೆ ನಿಮಗೆ ಅದರ ಟರ್ನ್ ಓವರ್ ನ ಮೇಲೆ 5% ಕೊಡ್ತಾರೆ. ಸಿಂಪಲ್ ಲೆಕ್ಕಾಚಾರ. ನೀವು ಡೈರೆಕ್ಟ್ ಆಗಿ ಮಾಡಿ 2,000 ರೂಪಾಯಿ ಹೋಲ್ಸೇಲ್ ಪ್ರೈಸ್, ಅದು 500 ರೂಪಾಯಿ ರಿಟೇಲ್ ಪ್ರಾಫಿಟ್, 20% ಲಾಭ. ನೀವು ನೆಟ್ವರ್ಕ್ ಅನ್ನು ಫಾರ್ಮ್ ಮಾಡಿ ಅವ್ರ ಪ್ರಾಡಕ್ಟ್ ಮಾರಲಿ, ಒಂದು ಪ್ರಾಡಕ್ಟ್ ಮೇಲೆ 125 ರೂಪಾಯಿ ಲಾಭ. ಎಷ್ಟು ಮಾರ್ಬೋದು ಅವರು? ಅವರ ಕೆಪಾಸಿಟಿ. ಅವ್ರು ಬೇರೆಯವ್ರ ಪರಿಚಯ ಮಾಡಿದ್ರೆ ಅವ್ರು ಎಷ್ಟು ಮಾರ್ಬೋದು? ಅವರ ಕೆಪಾಸಿಟಿ. ನಮ್ಗೇನ್ ಗೊತ್ತು? ಇಲ್ಲಿ ತಿಂಗಳಿಗೆ 200 ಪ್ರಾಡಕ್ಟ್ ಮಾರ್ದವ್ರು ಇದ್ದಾರೆ, 250 ಪ್ರಾಡಕ್ಟ್ ಮಾರ್ದವ್ರು ಇದ್ದಾರೆ. ನೀವೆಷ್ಟು ಮಾರ್ಬೋದು ಯಾರಿಗೂ ಗೊತ್ತು? ನೀವು ಎಷ್ಟು ಬೇಕಾದ್ರೂ ಮಾರ್ಬೋದು, ನಿಮ್ಮ ಕೆಪಾಸಿಟಿ. ಬಟ್ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಇದೆ, ಹಾಗಾಗಿ ನೀವು ಕಣ್ಣು ಮುಚ್ಚಿ ಪ್ರಾಡಕ್ಟ್ ಅನ್ನು ಮಾರಕ್ಕೆ ಸಾಧ್ಯತೆ ಇದೆ. ನಾನೇನಾದ್ರೂ ಇದನ್ನು ಕ್ಯಾರಿಯರ್ ಆಗಿ ತಗೊಂಡ್ರೆ ನನಗೆ ಏನೇನು ಸಿಗುತ್ತೆ? ನೀವೇನಾದ್ರೂ ಇದನ್ನು ಕ್ಯಾರಿಯರ್ ಆಗಿ ತಗೊಂಡ್ರೆ ನಿಮ್ಗೆ ಇಲ್ಲಿ ಬಿಸ್ನೆಸ್ ಓಪನಿಂಗ್ ಬೋನಸ್ ಅಂತ ಮತ್ತೊಂದು ಬೋನಸ್ ಸಿಗುತ್ತೆ, ಬಿಸ್ನೆಸ್ ಇನ್ಕ್ಯುಬೇಟರ್ ಬೋನಸ್ ಅಂತ ಇನ್ನೊಂದು ಬೋನಸ್ ಸಿಗುತ್ತೆ, ಡ್ಯುಯಲ್ ಟೀಮ್ ಬೋನಸ್ ಅಂತ ಒಂದು ಬೋನಸ್ ಸಿಗುತ್ತೆ, ರ್ಯಾಂಕ್ ಮೇಂಟೆನೆನ್ಸ್ ಬೋನಸ್ ಅಂತ ಇನ್ನೊಂದು ಬೋನಸ್ ಸಿಗುತ್ತೆ, ಕೋ ಅಪ್ಲಿಕೆಂಟ್ ಬೋನಸ್ ಅಂತ ಮತ್ತೊಂದು ಬೋನಸ್ ಸಿಗುತ್ತೆ, ಸಿಂಗಲ್ ಟೀಮ್ ಬೋನಸ್ ಅಂತ ಮತ್ತೊಂದು ಬೋನಸ್ ಸಿಗುತ್ತೆ, ರಾಯಲ್ಟಿ ಸಿಗುತ್ತೆ, ರಿವಾರ್ಡ್ಸ್ಗಳು ಸಿಗ್ತವೆ. ಏನಿದೆ, ಬಹಳಷ್ಟು ಇದೆ. ಇದೊಂದು ಕ್ಯಾರಿಯರ್. ನಾವು ಆವಾಗಲೇ ಹೇಳಿದಾಗೆ ನಮ್ದು ಲೆಕ್ಕಾಚಾರ ವಾರ ಶನಿವಾರ ನಮ್ದು ವಾರ ಶುರು ಆಗುತ್ತೆ, ಶುಕ್ರವಾರಕ್ಕೆ ವಾರ ಮುಗಿಯುತ್ತೆ. ನೀವು ತಿಂಗಳಿಗೆ ಅಥವಾ ಒಂದು 4 ವಾರಕ್ಕೆ ಒಂದ್ಸಲ ಒಂದು ಪ್ರಾಡಕ್ಟ್ ಮಾರಿದ್ರು ನಿಮ್ಮ ಐಡಿ ಆಕ್ಟಿವ್ ಇರುತ್ತೆ, ಅಥವಾ ಯಾರೊಬ್ಬರನ್ನು ಈ ಕಂಪನಿಗೆ ಪರಿಚಯ ಮಾಡಿದ್ರು ನಿಮ್ದು ಐಡಿ ಆಕ್ಟಿವ್ ಇರುತ್ತೆ. ಸೊ ಪ್ರಾಡಕ್ಟ್ ಅಲ್ಲಿ ಚೆನ್ನಾಗಿದೆ. ನಮ್ಮ ವೈಬ್ರೆಂಟ್ ಯುಗದಲ್ಲಿ ಎಜುಕೇಶನ್ ಸಿಸ್ಟಮ್ ಇದೆ. ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಗೈಡೆನ್ಸ್ ಇದೆ. ಈ ಕಂಪನಿಯಲ್ಲಿ ಸಕ್ಸಸ್ ಆದವರು ಬಂದ್ಬಿಟ್ಟು ನಮ್ಗೆ ಹೇಳ್ಕೊಡ್ತಾರೆ, ಈ ರೀತಿ ಮಾಡಿ, ಈ ರೀತಿ ಮಾಡಿ. ಅವ್ರು ಹೇಳಿದಂಗೆ ಮಾಡಿದ್ರೆ ಸಾಕು. ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಬಿಸ್ನೆಸ್ ಒಳಗಡೆ ಬಂದವರು ನಮ್ಮಲ್ಲಿ 3ನೇ ರ್ಯಾಂಕ್ ಸ್ಟಾರ್ 500 ಅಂತ ಇದೆ. ಆ ಸ್ಟಾರ್ 500 ರ್ಯಾಂಕ್ ಅನ್ನು ಯಾರು 90 ದಿವಸ ಒಳಗಡೆ ಸಾಧನೆ ಮಾಡಕ್ಕೆ, ಅಚೀವ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರು ಅದನ್ನೇನಾದ್ರೂ ಮಾಡಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತ ಗಾದೆ ಮಾತಿದೆ. ಅಂದ್ರೆ ಒಂದು ಮೊಳಕೆಯಲ್ಲಿ ಇರುವಂತ ಗಿಡವನ್ನು ನೋಡಿ ನಾವು ಅದು ಯಾವ ರೀತಿ ಆಗುತ್ತೆ ಅಂತ ಭವಿಷ್ಯವನ್ನು ಪ್ರಿಡಿಕ್ಟ್ ಮಾಡಬಹುದು. ಅದೇ ರೀತಿ ನೀವೇನಾದ್ರೂ 90 ದಿವಸದ ಒಳಗಡೆ ಸ್ಟಾರ್ 500 ಎಂಬಂತ ಒಂದು ರ್ಯಾಂಕ್ಗೆ ರೀಚ್ ಆದ್ರೆ ಮುಂಬರುವ 1,000 ದಿವಸಗಳ ಒಳಗಡೆ ಎವರೇಜ್ ನಿಮ್ಮ ವಾರದ ಇನ್ಕಮ್ 1 ಲಕ್ಷವನ್ನು ದುಡಿಯಕ್ಕೆ ಇಲ್ಲಿ ಸಾಧ್ಯತೆ ಇದೆ. ವಾರದ ಇನ್ಕಮ್ 1 ಲಕ್ಷ ಅಂತ ನಾನು ಹೇಳಿದೆ ಅಂದ್ರೆ ತಿಂಗಳಿಗೆ 4 ಲಕ್ಷ ದುಡಿಯುವಂತ ಅವಕಾಶ ಇದೆ. ನಾವು ಮಾಡುವಂತ ಪ್ರೊಫೆಷನ್ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ನಮ್ಮ ಪ್ರೊಫೆಷನ್ ನ ಬಗ್ಗೆ ಇವತ್ತು ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಇದರ ಸಿಲೆಬಸ್ ಆಗಿದೆ. ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್, ಯಾವ ರೀತಿ ಯೂಸ್ ಆಗ್ತಾ ಇದೆ, ದೇಶದ ಬೆಳವಣಿಗೆಗೆ ಯಾವ ರೀತಿ ಕೊಡುಗೆ ಕೊಡ್ತಾ ಇದೆ ಎಂಬುದರ ಬಗ್ಗೆ ಡೆಲ್ಲಿ ಯೂನಿವರ್ಸಿಟಿ ಆಗಿರ್ಬೋದು, ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಆಗಿರ್ಬೋದು, ಅಣ್ಣಾಮಲೈ ಯೂನಿವರ್ಸಿಟಿ, ಕೇರಳ ಯೂನಿವರ್ಸಿಟಿ, ಕರ್ನಾಟಕ ಓಪನ್ ಯೂನಿವರ್ಸಿಟಿ, ಬಹಳಷ್ಟು ಯೂನಿವರ್ಸಿಟಿಗಳು ಇದನ್ನು ಕಲಿಸ್ತಾ ಇದ್ದಾರೆ. ಇದು ಹೊಸ ಭವಿಷ್ಯ. ನಾನು ಇಂಗ್ಲಿಷ್ ಕಲ್ತಿರೋದು 5ನೇ ತರಗತಿಯಲ್ಲಿ, ಅದು ABCD. ನನ್ನ ಮಗ LKG ಹೋಗೋದಕ್ಕಿಂತ ಮೊದಲು ಇಂಗ್ಲಿಷ್ ಕಲಿತು ಹೋಗ್ಬೇಕಿತ್ತು ಅವನಿಗೆ, ಇಲ್ಲಾಂದ್ರೆ ಇಂಟರ್ವ್ಯೂ ಪಾಸ್ ಆಗ್ತಾ ಇರಲಿಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಇವತ್ತು ಕಾಲೇಜಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಕಲಿಸ್ತಾ ಇದ್ದಾರೆ ಅಂತಂದ್ರೆ ಮುಂಬರುವಂತ ದಿವಸಗಳಲ್ಲಿ ಯಂಗ್ ಹುಡುಗರು ಕೂಡ ಕಾಲೇಜಿಗೆಲ್ಲ ಸ್ಕೂಲಿಗೆ ಹೋಗುವವರು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಕಲೀಲಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್ಗಳು ಜಾಸ್ತಿ ಆಗಿದ್ದಾರೆ, ಅಷ್ಟೊಂದು ಜಾಬ್ಗಳನ್ನು ನಮ್ಮ ಸರ್ಕಾರದಿಂದ ಆಗಿಲ್ಲ, ಯಾವ ಕಂಪನಿಯಿಂದ ಕೊಡಕ್ಕೆ ಸಾಧ್ಯತೆ ಇಲ್ಲ. ಹೊಸ ಏನಾದ್ರೂ ವೃತ್ತಿ ಬೇಕು. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರಿಗೆ ಒಂದು ಹೆಲ್ಪ್ ಮಾಡ್ಲಿಕ್ಕಿದೆ. ರೋಬೋಟಿಕ್ QSEC ಅವರ ಬಗ್ಗೆ ನಾನು ಆವಾಗಲೇ ಹೇಳಿದ್ದೆ. ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಮತ್ತು ಬಿಸ್ನೆಸ್ ಓನರ್ ಇನ್ವೆಸ್ಟರ್ಗಳ ಆಗುವುದರ ಮುಖಾಂತರ ಜನ ದುಡ್ಡು ಮಾಡ್ತಾರೆ. ಆದ್ರೆ ಎಂಪ್ಲಾಯ್ ಮತ್ತು ಸೆಲ್ಫ್ ಎಂಪ್ಲಾಯ್ಗಳು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಗೊತ್ತಾ? 95% ಜನ ಇದ್ದಾರೆ. ಅವ್ರಿಗೆ ಗೊತ್ತು ಬಿಸ್ನೆಸ್ ಓನರ್ ಆದ್ರೆ, ಇನ್ವೆಸ್ಟರ್ ಆದ್ರೆ ದುಡ್ಡು ಆಗುತ್ತೆ ಅಂತ ಗೊತ್ತು.
ಒಂದು ದೇಶದ ಶ್ರೀಮಂತ ವ್ಯಕ್ತಿ ಯಾರಂತಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್, ಒಂದು ರಾಜ್ಯದ ಶ್ರೀಮಂತ ವ್ಯಕ್ತಿ ಅಂದ್ರೆ ಬಿಸ್ನೆಸ್ ಮ್ಯಾನ್, ಒಂದು ಜಿಲ್ಲೆ ಶ್ರೀಮಂತ ವ್ಯಕ್ತಿ ಯಾರಂದ್ರೆ ಬಿಸ್ನೆಸ್ ಮ್ಯಾನ್. ನಿಮ್ಮ ಊರಲ್ಲಿರುವ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೇಳಿದ್ರು ಕೂಡ ನಿಮಗೆ ಬರೋದು ಬಿಸ್ನೆಸ್ ಮ್ಯಾನೇ. ಆದ್ರೂ ಬಿಸ್ನೆಸ್ ಮ್ಯಾನ್ ಯಾಕೆ ಹೊರಡ್ತಾ ಇರ್ಲಿಲ್ಲ? ದುಡ್ಡು, ಇನ್ವೆಸ್ಟ್ಮೆಂಟ್ ಬೇಕಿತ್ತು, ಐಡಿಯಾ ಬೇಕಿತ್ತು. ಇವತ್ತು ಆ ರೀಸನ್ ನಿಮ್ಮ ಹತ್ರ ಇಲ್ಲ. ಆ ಹಕ್ಕನ್ನು ನಾನು ತಗೊಂಡ್ಬಿಟ್ಟೆ. ಇನ್ನು ನೀವು ಹೇಳಕ್ಕಾಗಲ್ಲ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅದಕ್ಕೋಸ್ಕರ ನಾನು ಬಿಸ್ನೆಸ್ ಮ್ಯಾನ್ ಆಗಿಲ್ಲ. ಇಲ್ಲ, ಇವತ್ತು ನಾನು ನಿಮ್ಮ ಸ್ನೇಹಿತರ ಪರವಾಗಿ ನಿಮ್ಗೆ ಇಂಡಸ್ಟ್ರಿ ಆದ ಅಪರ್ಚುನಿಟಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಇನ್ನು ನೀವು ಬಿಸ್ನೆಸ್ ಮ್ಯಾನ್ ಆಗ್ಬಹುದು, ಈ ಅವಕಾಶ ಕೈಗೆತ್ಕೊಳ್ಬಹುದು. ಇದೇ ಅವಕಾಶ ಕೈಗೆತ್ಕೊಂಡವರು ಬಹಳಷ್ಟು ಜನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಇದೇ ಕಂಪನಿಯಲ್ಲಿ ಭಾರತದಾದ್ಯಂತ ಈ ಬಿಸ್ನೆಸ್ ಅಲ್ಲಿ ನಾರ್ಮಲ್ ವ್ಯಕ್ತಿಗಳಾಗಿ ಜಾಯಿನ್ ಆದವರು, ಕನೆಕ್ಟ್ ಆದವರು, ಪ್ರಾಡಕ್ಟ್ ಅನ್ನು ಮಾರ್ತಾ ನೆಟ್ವರ್ಕ್ ಅನ್ನು ಕಟ್ತಾ ಭಾರತದಾದ್ಯಂತ ಬಹಳಷ್ಟು ಜನರು ಇಲ್ಲಿ 1 ಕೋಟಿಯಿಂದ 13 ಕೋಟಿ ತನಕ ಸಂಪಾದನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. 80ಕ್ಕಿಂತ ಅಧಿಕ ಕೋಟ್ಯಾಧಿಪತಿಗಳಿದ್ದಾರೆ. ಇದು ಒಂದು ಎಜುಕೇಶನಲ್ ರೀತಿಯ ಮೈಂಡ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಅವಕಾಶ. ಕಂಪನಿಯ ಟಾರ್ಗೆಟ್ ಏನಂತಂದ್ರೆ 2030 ಆಗುವಾಗ 1,000 ಕೋಟ್ಯಾಧಿಪತಿಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಕನಸನ್ನು ಇಟ್ಕೊಂಡು, ಒಂದು ಗುರಿಯನ್ನು ಇಟ್ಕೊಂಡು ಕಂಪನಿ ನಡೀತಾ ಇದೆ. ಇವತ್ತು 1,000 ಕೋಟ್ಯಾಧಿಪತಿಗಳು ಯಾರಾಗಿರ್ಬೋದು ಲಿಸ್ಟ್ ಅಲ್ಲಿ ಹೆಸರಿಲ್ಲ. ಮೇ ಬಿ ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು. ಆ ಲಿಸ್ಟ್ ಅಲ್ಲಿ ಹೆಸರು ಹಾಕುವಂತ ಜವಾಬ್ದಾರಿ ಯಾರ್ದು? ನಿಮ್ದು. ಅವಕಾಶ ನಿಮ್ ಕೈಯಲ್ಲಿದೆ. ಪ್ರಾಡಕ್ಟ್ ಮಾರೋ ಜವಾಬ್ದಾರಿ ಯಾರ್ದು? ನಿಮ್ದು. ಬಿಸ್ನೆಸ್ ಅನ್ನು ಪ್ರಮೋಟ್ ಮಾಡೋ ಜವಾಬ್ದಾರಿ ಯಾರ್ದು? ನಿಮ್ದು. ನಿಮ್ಗೊಂದು ಚಿಕ್ಕ ಕಿವಿ ಮಾತು ಹೇಳ್ತಾ ಇದ್ದೀನಿ, ಇದು ಯಾವುದು ಸ್ಕ್ಯಾಮ್ ಅಲ್ಲ. ನಾನು ಏನು ಮಾಡಿಲ್ಲ, ಅದು ದುಡ್ಡು ಬರುತ್ತಂತ ಮಾತ್ರ ತಪ್ಪಿ ಕೇಳಕ್ ಹೋಗ್ಬೇಡಿ. ಎಫರ್ಟ್ ಇದೆ. ಫ್ರೀ ಆಫ್ ಕಾಸ್ಟ್ ಏನು ಸಿಗಲ್ಲ ಈ ಭೂಮಿ ಮೇಲೆ. ಹಾಗಾಗಿ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಅಂತ 100% ಅಲ್ಲಿ ಏನೋ ಒಂದು ಎಡವಟ್ ಇದ್ದೇ ಇರುತ್ತೆ. ಇಲ್ಲಿ ಎಫರ್ಟ್ ಇದೆ, ಆದ್ರೆ ಭವಿಷ್ಯ ಕೂಡ ಅಷ್ಟೇ ಬ್ರೈಟ್ ಆಗಿದೆ. ನೀವು ಸಕಾರಾತ್ಮಕವಾದ ನಿರ್ಧಾರ ತಗೊಂಡ್ರೆ ಬರೀ ನೀವು ಬಿಸ್ನೆಸ್ ಮ್ಯಾನ್, ಎಂಟರ್ಪ್ರಿನರ್ ಆಗುವಂಥದ್ದು ಮಾತ್ರ ಅಲ್ಲದೆ ನಾಳೆ ನೀವು ಒಬ್ಬ ದೇಶಕ್ಕೊಂದು ಬಹಳಷ್ಟು ದೊಡ್ಡ ಒಂದು ಕೊಡುಗೆ ಆಗ್ಬಹುದು. ಇವತ್ತು ನಾನು ಅಂತ ಒಂದು ಎಕ್ಸಾಂಪಲ್ ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತಿದ್ದೀನಿ. ಇವರ ಹೆಸರು ಬಂದ್ಬಿಟ್ಟು ಟಾನಿ ಫೆರ್ನಾಂಡಿಸ್ ಎಂಬವರು ಇವತ್ತು ಏರ್ ಏಷ್ಯಾ ಕಂಪನಿಯ ಮಾಲೀಕರು. ಆದ್ರೆ ಇವರ ತಾಯಿ ಇವರನ್ನು ಇಂಥ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸೆಮಿನಾರಿಗೆ ಇಂಥ ಒಂದು ಪ್ರೆಸೆಂಟೇಷನ್ ಕೂರಿಸಿದ್ರು. ಅಲ್ಲಿ ಅವರು ಒಳಗೆ ಬಂದು ಎಜುಕೇಶನ್ ಸಿಸ್ಟಮ್ ತಗೊಂಡ್ಬಿಟ್ಟು ಬೆಳೀತಾ ಸ್ವಂತ ಫ್ಲೈಟ್ ಕಂಪನಿಯನ್ನೇ ಹಾಕಿದ್ದಾರೆ. ಈ ರೀತಿ ನಾಳೆ ನೀವು ಕೂಡ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ಬೋದು. ಈ ಕಂಪನಿಯಲ್ಲಿ ಬಿಸ್ನೆಸ್ ನ ಒಳಗಡೆ ಬಂದವರು ಅವರು ಬರೀ ಇನ್ಕಮ್ ಮಾಡೋದು ಮಾತ್ರ ಅಲ್ಲ, ಜನರನ್ನು ಬೆಳೆಸೋದು ಮಾತ್ರ ಅಲ್ಲದೆ ನಮ್ಮ ನೇಚರ್ ಅನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಗ್ರೀನ್ ಪ್ಲಾನೆಟ್ ಮೂವ್ಮೆಂಟ್ ಅನ್ನು ಕೂಡ ಕಂಪನಿ ಮಾಡ್ತಾ ಇದೆ. ನಮ್ಮ ಪ್ರಾಡಕ್ಟ್ ನ ಜೊತೆಗೆ ಕೆಲವೊಂದು ಫ್ರೂಟ್ಸ್ ನ ಬೀಜವನ್ನು ಕೂಡ ಕೊಡ್ತಾ ಇದೆ. ನಾನು ನೆಕ್ಸ್ಟ್ ಏನ್ ಮಾಡ್ಲಿ? ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಅನ್ನು ಇವಾಗ ವಾಟ್ಸಪ್ ಮಾಡಿ. ಕ್ಲೀನ್ ಆಗಿರೋ ಕಾಪಿಯನ್ನು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಮಾಡಿ. ನೀವು ಇವಾಗ ನೋಡಿದೀರಾ, ನಿಮ್ಗೆ ಅರ್ಥ ಆಗಿದೆ, ಇಮಿಡಿಯೇಟ್ ವಾಟ್ಸಪ್ ಮಾಡಿ. ಎರಡನೇದು ಏನ್ ಮಾಡಬೇಕು? ನಿಮ್ದು ಇ-ಕಾಮರ್ಸ್ ಲಿಂಕ್ ಸಿಗುತ್ತೆ. ಇ-ಕಾಮರ್ಸ್ ಲಿಂಕ್ ಅನ್ನು ಬಳಸ್ಕೊಂಡ್ಬಿಟ್ಟು ಆದಷ್ಟು ಬೇಗ ಸ್ಟಾರ್ ಆಗಿ. ಎಷ್ಟು ಟೈಮ್ ಒಳಗಡೆ? 2 ದಿವಸ ಒಳಗಡೆ ನೀವು ಸ್ಟಾರ್ ಆಗಿ ಪ್ರಯತ್ನ ಪಡಿ. 12 ಪ್ರಾಡಕ್ಟ್ ಮಾರ್ಬೇಕಷ್ಟೇ. ಸಾಧ್ಯ ಇದೆಯಾ? 100% ಸಾಧ್ಯ ಇದೆ. ಓನ್ ಆಗಿ ಡಿಸಿಷನ್ ತಗೊಂಡವರು ಓನರ್ ಆಗ್ತಾರೆ. ಹಾಗಾಗಿ ಖಂಡಿತವಾಗಿ ನೀವು ಓನ್ ಆಗಿ ಡಿಸಿಷನ್ ತಗೊಳ್ಳಿ. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಿರುವಂತದ್ದು ವೈಬ್ರೆಂಟ್ ಯುವ ಎಜುಕೇಶನ್ ಸಿಸ್ಟಮ್ ನ ಒಂದು ಸ್ಪಾನ್ಸರ್ಶಿಪ್ ಪರವಾಗಿ. ನನ್ನ ಹೆಸರು ಐಸಕ್ ಜೇಮ್ಸ್ ಡಿಸೋಜಾ. ನನ್ನ ಈ ಕಂಪನಿಗೆ ಪರಿಚಯ ಮಾಡಿದವರ ಹೆಸರು ಬಂದ್ಬಿಟ್ಟು ಸುಜಿತ್ ಖಾನ್. ಅವ್ರ ಈ ಬಿಸ್ನೆಸ್ ನನಗೆ ಹೇಳುವಾಗ ಅವ್ರು 50 ಲಕ್ಷ ರೂಪಾಯಿ ಸಾಲದಲ್ಲಿರುವ ಸ್ಟೋರಿಯನ್ನು ಹೇಳಿದ್ರು. 6 ಕೋಟಿ ಸಂಪಾದನೆ ಮಾಡಿದನ್ನು ಹೇಳಿದ್ರು. ಇವತ್ತು ಅವರು 13 ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾರೆ. 1 ಕೋಟಿಯ ಒಂದು ಲೆಕ್ಸಸ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ನಾನು ಕೋವಿಡ್ ಟೈಮಲ್ಲಿ ಬಿಸ್ನೆಸ್ ಒಳಗಡೆ ಬಂದೆ. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರುವ ನಮ್ಗೆ ಆ ಟೈಮಲ್ಲಿ ಕೋವಿಡ್ ನಿಂದ ಕೆಲವೊಂದು ಜಾಬಿನ ಇಶ್ಯೂಗಳಿದ್ದವು. ನಾವು ಈ ಬಿಸ್ನೆಸ್ ಅನ್ನು ಬಹಳ ಸೀರಿಯಸ್ ಆಗಿ ತಗೊಂಡೆ. ನನಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಅನಿಸಲಿಲ್ಲ. ಹಾಗಾಗಿ ಬಿಸ್ನೆಸ್ ಅನ್ನು ನಾನು ಸೀರಿಯಸ್ ಆಗಿ ಪ್ರಮೋಟ್ ಮಾಡಿದೆ. 1 ಪ್ರಾಡಕ್ಟ್, 2 ಪ್ರಾಡಕ್ಟ್, ಈ ರೀತಿ ಪ್ರಾಡಕ್ಟ್ ಮಾರ್ತಾ ನನ್ನ ಕೂಡ ಇನ್ಕಮ್ 500 ರೂಪಾಯಿ, 1,000, 2,000 ಬರಕ್ ಸ್ಟಾರ್ಟ್ ಆಯಿತು. ನಾನು ಕೂಡ ಸ್ಟಾರ್ ಆದ ನಂತರ ನಾನು ಹೊಸ VR-ಗಳನ್ನು ಪರಿಚಯ ಮಾಡಿದೆ. ಅವರು ಕೂಡ ನನ್ನ ಜೊತೆ ಬಿಸ್ನೆಸ್ ಒಳಗಡೆ ಕನೆಕ್ಟ್ ಆದ್ರು. ಅವರು ಕೂಡ ಈ ಬಿಸ್ನೆಸ್ ಅಲ್ಲಿ ಇನ್ಕಮ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಈ ರೀತಿ ನನ್ನ ಇನ್ಕಮ್ ಕೂಡ 125 ರೂಪಾಯಿ ಒಂದು ಪ್ರಾಡಕ್ಟ್ ನ ಅವರ ವ್ಯಾಪಾರದ ಮೇಲೆ ಬಂದಾಗೆ ಆಡ್ ಆಗ್ತಾ ಒಂದೊಂದ್ಸಲ 5,000 ಬಂತು, 10,000 ಬಂತು. ನಾನು ಆಮೇಲೆ ಕಂಪನಿಯ ಟ್ರೈನಿಂಗ್ ಗಳನ್ನು ಅಟೆಂಡ್ ಮಾಡಿದೆ. ಅವರಲ್ಲಿ ಗೈಡೆನ್ಸ್ ಅನ್ನು ತಗೊಂಡೆ. ಅದನ್ನೆಲ್ಲ ಕಲಿತಾ 1 ವಾರದ ಇನ್ಕಮ್ ನನಗೆ 50,000 ಬಂತು, 1 ಲಕ್ಷ ಬಂತು. 1 ವಾರಕ್ಕೆ ನನಗೆ 2,07,000 ತನಕ ಕೂಡ ನನ್ನ ಇನ್ಕಮ್ ರೀಚ್ ಆಯಿತು. ಈ ರೀತಿ ನಾನು ಬೆಳೆದಿದ್ದಲ್ಲದೆ ನನ್ನ ಜೊತೆ ಬಹಳಷ್ಟು ಜನ ಸ್ನೇಹಿತರು ಕೂಡ ಬೆಳೆದ್ರು. ನಿಮ್ಮ ಸ್ನೇಹಿತರು ಇವತ್ತು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಅವರೊಂದು ಜರ್ನಿಯಲ್ಲಿದ್ದಾರೆ. ಒಂದು ಸಕಾರಾತ್ಮಕವಾದ ನಿರ್ಧಾರ ನೀವು ತಗೊಳ್ಳಿ.